ಶುಭೋದಯ ಮೇಡಮ್. ಓಕೆ ಮೇಡಮ್. ತಮಗೂ ಶುಭೋದಯ ಸರ್. ಎಲ್ಲ ಆತ್ಮ ಬಂಧುಗಳಿಗೂ ಶುಭೋದಯ, ಆತ್ಮ ಪ್ರಣಾಮಗಳು. ಇಷ್ಟು ಹೊತ್ತು ಪಿರಮಿಡ್ಗಳ ಬಗ್ಗೆ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ. ಮಾಸ್ಟರ್ಸ್, ನಿಜವಾಗ್ಲೂ ಕೂಡ ಪಿರಮಿಡ್ ಅನ್ನುವಂಥದ್ದು ಅದ್ಭುತವಾಗಿರ್ತಕ್ಕಂಥ ಒಂದು ರಚನೆ. ಅದರಲ್ಲಿ ವಿಜ್ಞಾನ ಇದೆ, ಗಣಿತ ಇದೆ. ಆ ಒಂದು ತಂತ್ರ ತತ್ವದ ಮುಖಾಂತರನೇ ಅವುಗಳ ರಚನೆ ಅನ್ನುವಂಥದ್ದು ನಡೀತಾ ಇರೋದು. ಹಾಗಾಗಿನೇ ಅದರ ಪ್ರಕಾರನೇ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹರಿಯೋದಿಕ್ಕೆ ಅಲ್ಲಿ ಸಾಧ್ಯ ಆಗ್ತಾ ಇರೋದು. ಅದ್ರ ಜೊತೆಗೆ ಇನ್ನೊಂದು ಅಂಶ, ನಾವೆಲ್ಲರೂ ಕೂಡ ಈ ಪಿರಮಿಡ್ ಅಂತಂದ್ರೆ ಈಜಿಪ್ಟ್ ಅಲ್ಲಿ ಹೆಣಗಳನ್ನ ಇಡೋದಿಕ್ಕೆ ಕಟ್ಟಿರುವಂತದ್ದು ಅನ್ನೋಂಥ ಪರಿಕಲ್ಪನೆಯಲ್ಲಿ ಬಹಳಷ್ಟು ಜನ ಇರ್ತೀವಿ. ಆದ್ರೆ ಇನ್ನೊಂದು ಸೂಕ್ಷ್ಮತೆಯನ್ನ ಇಲ್ಲಿ ಗಮನಿಸೋಣ. ನಮ್ಮ ಮನೆಗಳಲ್ಲಿ ನಾವು ಶ್ರೀಚಕ್ರ ಅಂತ ಇಟ್ಕೊಂಡು ಪೂಜೆ ಮಾಡ್ತೀವಲ್ವಾ, ಶ್ರೀಚಕ್ರನ ಗಮನಿಸಿದಾಗ ಅದರ ತುತ್ತ ತುದಿಯಲ್ಲಿ ಮೇಲ್ಭಾಗದಲ್ಲಿ ಇದೇ ಪಿರಮಿಡ್ ಇರುತ್ತೆ. ಗಮನಿಸಿ ನೀವು ಬೇಕಾದ್ರೆ. ಪಿರಮಿಡ್ ಅಂತಂದ್ರೆ ಜೀವಂತ ಶ್ರೀಚಕ್ರ ಅಂತ ಅರ್ಥ. ಇದು ಯಾವುದು ಕೂಡ ಒಂದು ತತ್ವ ಇಲ್ಲದೆ, ಒಂದು ವಿಜ್ಞಾನ ಇಲ್ಲದೆ, ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಸತ್ಯ ಇಲ್ಲದೆ ನಮ್ಮವ್ರು ಇದನ್ನ ಏನೋ ಕೊಡ್ಬೇಕು ಅಂತ ಕೊಟ್ಟಿರೋದಲ್ಲ. ಇದು ಅದ್ಭುತವಾಗಿರ್ತಕ್ಕಂಥ ವಿಚಾರ. ಪತ್ರಿಜಿಯವರು ಪಿರಮಿಡ್ ಅನ್ನೋಂಥ ಪರಿಕಲ್ಪನೆ ಕೊಟ್ಟಿದ್ದಾರೆ ಅಂದ್ರೆ ಅದರ ಹಿಂದೆ ಅದು ಎಷ್ಟು ಆಳವಾದ ಅಧ್ಯಯನ ಇದೆ. ಇದು ಮಾಸ್ಟರ್ಸ್. ಸೊ ಆದಷ್ಟು ಪಿರಮಿಡ್ ಶಕ್ತಿಯನ್ನ ಬಳಸ್ಕೊಳ್ಳೋಣ. ಪಿರಮಿಡ್ಗಳು, ಕ್ರಿಸ್ಟಲ್ಗಳು ಇವೆಲ್ಲ ಕೂಡ ನಾವು ಹೋಗುವಂತ ಒಂದು ದಾರಿಯಲ್ಲಿ, ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾಗ ಆ ಒಂದು ಈರುಳ್ಳಿ ಅಥವಾ ತರಕಾರಿ ಇದೆಲ್ಲ ಬೇಗ ಬೇಕು ಅಂದ್ರೆ, ಬೇಗ ಬೇಯಬೇಕು ಅಂತಂದ್ರೆ, ಫ್ರೈ ಆಗ್ಬೇಕು ಅಂದಾಗ ಒಂದು ಚಿಟಿಕೆ ಉಪ್ಪು ಹಾಕ್ತಿವಲ್ಲ, ಉಪ್ಪು ಹಾಕಿದಾಗ ಅದು ಬೇಗ ಆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಆ ರೀತಿಯಾಗಿ ಆ ಚಿಟಿಕೆ ಉಪ್ಪು ಯಾವ ರೀತಿಯಾಗಿ ನಮ್ಗೆ ಸಹಾಯ ಮಾಡುತ್ತೋ ಆ ರೀತಿಯಾಗಿ ಪಿರಮಿಡ್ಗಳು, ಕ್ರಿಸ್ಟಲ್ಗಳು ಹೆಲ್ಪ್ ಮಾಡುತ್ತೆ. ಆದ್ರೆ ಅದನ್ನೇ ಹಿಡ್ಕೋಬಾರ್ದು ಅನ್ನೋದು ನಮ್ಗೆ ಪತ್ರಿಜಿಯವರು ಹೇಳ್ಕೊಟ್ಟಿರುವಂತ ಸತ್ಯ. ನಾವೇ ಒಂದು ಪಿರಮಿಡ್, ನಮ್ಮಲ್ಲಿರ್ತಕ್ಕಂಥ ಪಿರಮಿಡ್ ಶಕ್ತಿಯನ್ನ ನಾವು ಜಾಗೃತ ಮಾಡ್ಕೋಬೇಕು ಅಂತ ಹೇಳಿರೋದು. ಆದ್ರೆ ಅದನ್ನ ಜಾಗೃತ ಮಾಡ್ಕೊಳ್ಳೋದಿಕ್ಕೆ ಈ ಭೌತಿಕವಾಗಿರ್ತಕ್ಕಂಥ ಪಿರಮಿಡ್ಗಳು ತುಂಬಾ ಸಹಾಯ ಮಾಡುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋಣ ಮಾಸ್ಟರ್ಸ್. ಹಾಗಾಗಿನೇ ನಾನು ನಮ್ಮ ಮನೆ ಮೇಲೆ 10x10 ಪಿರಮಿಡ್ ಕಟ್ಸ್ಕೊಂಡ್ಬಿಟ್ಟಿರೋದು. ಎನಿ ಟೈಮ್ ನನ್ನ ಎಲ್ಲ ಆಧ್ಯಾತ್ಮಿಕ ಕೆಲಸಗಳನ್ನ ನಾನು ಅದರಲ್ಲೇ ಕುತ್ಕೊಂಡು ಮಾಡುವಂಥದ್ದು. ಎಲ್ಲ ಪುಸ್ತಕಗಳು ನಾನು ಏನ್ ಬರ್ದಿದ್ದೀನಿ ಅದನ್ನೆಲ್ಲ ಅಲ್ಲೇ ಬರೆಯುವಂಥದ್ದು. ನನ್ಗೆ ಅವಕಾಶ ಆಗಿದೆ ಅಂತಂದ್ರೆ ನಾನು ಅಲ್ಲೇ ನಿದ್ದೆ ಕೂಡ ಮಾಡುವಂಥದ್ದು. ಈ ರೀತಿಯಾಗಿ ನನ್ನ ಜೀವನವನ್ನ ನಾನು ರೂಪಿಸ್ಕೊಂಡ್ಬಿಟ್ಟಿದ್ದೀನಿ ಮಾಸ್ಟರ್ಸ್. ಪಿರಮಿಡ್ ಶಕ್ತಿಯನ್ನ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದ್ದೀನಿ. ನನ್ನ ಅನುಭವದ ವಿಚಾರ ಕೂಡ ಆಗಿರೋದ್ರಿಂದ ನಾನು ನಿಮ್ಮೆಲ್ಲರ ಜೊತೆ ನಾನು ಕೂಡ ಧ್ವನಿ ಸೇರಿಸಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತಷ್ಟು ನಮಗೆ ಮಾಹಿತಿ ಕೊಟ್ಟಿದ್ದೀರಾ ಇದ್ರ ಬಗ್ಗೆ. ಓಕೆ ಮೇಡಮ್, ಮುಂದಿನ ಜ್ಞಾನ ಹಂಚಿಕೆಯನ್ನು ಮುಂದುವರಿಸಬೇಕಾಗಿ ವಿನಂತಿ. ಓಕೆ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ನೋಡಿ ಮಾಸ್ಟರ್ಸ್, ಈ ಒಂದು ವೇದಿಕೆಯಲ್ಲಿ ಎಷ್ಟು ಕಾರ್ಯಕ್ರಮಗಳು, ಎಷ್ಟು ಟೈಮಿಂಗ್ಸ್ ಅಲ್ಲಿ ನಡೀತಾ ಇದೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಇದೇ ಒಂದು ಸಂಪೂರ್ಣವಾದ ಒಂದು ಚಾನೆಲ್ ಆಗಿ ತಯಾರಾಗ್ಬಿಡತ್ತೆ. ಇದೇ ಒಂದು ಅದ್ಭುತ, ಕನ್ನಡ PMC ಚಾನೆಲ್ ಅಂತ ಹೇಗೆ ಹೇಳ್ತೀವಿ, ಅದೇ ರೀತಿಯಾಗಿ ಮಹಾವತಾರ್ ಟಿವಿ ಅನ್ನೋದೇ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಚಾನೆಲ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಆ ರೀತಿಯಾಗಿ ತಯಾರಾಗತ್ತೆ. ರಂಗನಾಥ್ ಅವರು ಅದರ ಹಿಂದೆ ಅವರು ಅಷ್ಟು ತೀವ್ರವಾದ ಒಂದು ಡೆಡಿಕೇಶನ್ ಇಂದ ಅವರಿದ್ದಾರೆ. ಆ ಡೆಡಿಕೇಶನ್ಗೆ ಒಂದು ಉದಾಹರಣೆ ಅಥವಾ ನಿರೂಪಣೆ ಅಂತಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ, ಹಲವು ಸಮಯಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸಗಳು, ಜ್ಞಾನ ಹಂಚಿಕೆಯ ಒಂದು ವಿಚಾರಗಳು. ಮತ್ತೆ ಅವರ ವೃತ್ತಿ ಏನಿದೆ, ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ಆಗಿ ಏನಿದೆ, ಆ ಎಲ್ಲ ಜ್ಞಾನವನ್ನ ಎಲ್ಲರಿಗೂ ಕೊಡುವಂಥದ್ದು. ಔಷಧಿ ರಹಿತವಾಗಿರ್ತಕ್ಕಂಥ ಜೀವನ ವಿಧಾನವನ್ನ ಎಲ್ಲರೂ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು. ಎಷ್ಟು ಪರಿಕಲ್ಪನೆಗಳನ್ನ ಹೊಂದಿದ್ದಾರೆ, ಆ ಎಲ್ಲ ಪರಿಕಲ್ಪನೆಗಳು ಕೂಡ ಸಾಕಾರ ಆಗತ್ತೆ. ಯಾಕೆಂದ್ರೆ ಅಲ್ಲಿ ಇಂಟೆನ್ಷನ್ಸ್ ಸ್ವಚ್ಛವಾಗಿದೆ. ಸ್ವಚ್ಛವಾಗಿರ್ತಕ್ಕಂಥ ಇಂಟೆನ್ಷನ್ಸ್ ಇದ್ದಾಗ ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಸಹಾಯ ಸಹಕಾರ ಯೂನಿವರ್ಸ್ ಇಂದ ಸಿಗತ್ತೆ. ನೆನ್ನೆ ದಿನ ಒಬ್ರು ಮಾಸ್ಟರ್ ಹೇಳ್ತಾ ಇದ್ರು, ನಾವು ಸ್ವಚ್ಛವಾಗಿರ್ತಕ್ಕಂಥ ಇಂಟೆನ್ಷನ್ಸ್ ಅನ್ನ ಹೊಂದಿದ್ದಾಗ ಯೂನಿವರ್ಸು ನಾವು ಮಾಡ್ಬೇಕಾಗಿರೋ ಕೆಲ್ಸಕ್ಕೆ ಅಲ್ಲಿ ಏನೇ ಅಡ್ಡಿ ಆತಂಕ ಇದ್ರು ಏನೋ ಒಂದು ತಿರುಗಾ ಮುರುಗ ಮಾಡಿ, ಏನೋ ಒಂದು ತಂತ್ರ ಮಾಡಿ ಆ ಕೆಲಸ ಸಾಧನೆ ಮಾಡಿ ಕೊಟ್ಬಿಡತ್ತೆ, ನಮ್ಮ ಇಂಟೆನ್ಷನ್ಸ್ ಅನ್ನ ನಿಜ ಮಾಡುತ್ತೆ ಅನ್ನುವಂಥ ವಿಚಾರವನ್ನ ಅವರು ಹೇಳಿದಾಗ ನನಗಂತೂ ತುಂಬಾ ನಾನು ಪುಳಕಿತಳಾಗ್ಬಿಟ್ಟೆ.
ಅಷ್ಟು ಆನಂದ ಕೊಡ್ತು ನೆನೆ ದಿನ ಆ ಒಂದು ವಿಚಾರಗಳು. ಹಾಗಾಗಿ ಮಾಸ್ಟರ್ಸ್, ಸೊ ಇಲ್ಲಿ ಈ ಒಂದು ಮಹಾವತಾರ್ ಫೌಂಡೇಶನ್ ವೇದಿಕೆ ಅನ್ನೋದೇನಿದೆ, ಈ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ನಡೀತಾ ಬರ್ತಾ ಇದೆ. ಪ್ರಸ್ತುತ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ. ಮಾಸ್ಟರ್ಸ್, ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪ, ಧ್ಯಾನ ಸಾಧನೆ, ಸತ್ಯ ಬೋಧನೆ, ಇದು ಇದರಲ್ಲಿರ್ತಕ್ಕಂಥ ಒಂದು ಶೀರ್ಷಿಕೆ. ಮಾಸ್ಟರ್ಸ್, ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದೋದು ಅಂತಂದಾಗ ಅದನ್ನ ನಾವು ತುಂಬಾ ಆಳವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಎಷ್ಟೇ ಕರ್ಮಗಳನ್ನ ಮಾಡಿದ್ರು, ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡಿದ್ರು, ಅವುಗಳನ್ನ ನಾವು ಪ್ರಕ್ಷಾಳನೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ, ಒಂದು ಉದಾಹರಣೆ ನಮ್ಗೆ ಮಿಲಾರೇಪರವರ ಜೀವನ ಚರಿತ್ರೆ. ಈ ಜನ್ಮದಲ್ಲಿ ಮಾಡಿರೋದಷ್ಟೇ ಅಲ್ಲ, ಹಿಂದಿನ ಜನ್ಮದ ಅನೇಕ ಕರ್ಮಗಳನ್ನು ಕೂಡ ಇದೇ ಜನ್ಮದಲ್ಲೇ ನಾವು ಪ್ರಕ್ಷಾಳನೆ ಮಾಡ್ಕೊಳ್ಬಹುದಾಗಿದೆ ಅನ್ನುವಂಥದ್ದು. ಎಸ್ ಮಾಸ್ಟರ್ಸ್, ಈ ಒಂದು ಪುಸ್ತಕದಲ್ಲಿ ಇದುವರೆಗೂ ನಾವು ಅನೇಕ ವಿಚಾರಗಳನ್ನ ತಿಳ್ಕೊಂಡು ಬಂದಿದ್ದೀವಿ. ನಿನ್ನೆವರೆಗೂ ನಾವು ಏನ್ ತಿಳ್ಕೊಂಡಿದ್ವಿ ಅಂತಂದ್ರೆ, ಗೋಂಗ್ಡನ್ ರವರ ಬಳಿ ಇದ್ದಂತ ಮಿಲಾರೇಪರವರು ಗೋಂಗ್ಡನ್ ರವ್ರ ಜೊತೆ ಪುನಃ ಅವರ ಗುರುಗಳ ಒಂದು ಆಶ್ರಮಕ್ಕೆ ವಾಪಸ್ ಹೋಗ್ತಾರೆ. ಹೋದಾಗ ಯಥಾ ಪ್ರಕಾರ ಅವರ ಕೋಪ, ಆರ್ಭಟ ಇದೆಲ್ಲದಕ್ಕೂ ಕೂಡ ಅಲ್ಲಿ ಅವರು ಕೂಡ ಒಳಗಾಗುವಂತ ಸಂದರ್ಭ ಬಂದಾಗ ಹೆದರ್ಕೊಂಡು ಇವರು ಓಡ್ ಬಂದು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಗಟ್ಟಿ ಪ್ರಯತ್ನವನ್ನ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಬೇರೆ ಶಿಷ್ಯರು, ಸ್ವತಃ ಗೋಂಗ್ಡನ್ ರವರೇ ಅವರನ್ನ ತಡೆಯುವಂತ ಒಂದು ಕೆಲಸ ನಡೆಯುತ್ತೆ. ಬಿಟ್ರೆ ಮಾತ್ರ ಈತ ಉಳಿಯೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಅವರು ನರೋಪಾರ ಅವರ ಆ ಒಂದು ಜಪಮಾಲೆ ಮತ್ತೆ ದಂಡವನ್ನ ತರೋದಿಕ್ಕೆ ಹೋಗ್ಬೇಕಾಗಿರುವಂತ ಕೆಲಸವನ್ನು ಕೂಡ ತಡೆ ಹಿಡಿದು ಅಲ್ಲಿ ಕಾವಲ್ ಕಾಯ್ತಾ ಕೂತ್ಬಿಡ್ತಾರೆ ಮಿಲಾರೇಪರ್ ಅವರ ಬಳಿ. ಆ ರೀತಿಯಾಗಿರ್ತಕ್ಕಂಥ ಸಿಚುಯೇಷನ್ ಅಲ್ಲಿ ಅವರ ಅಂದ್ರೆ ಮಾರ್ಪಾರ್ ಅವರ ಕೋಪ ಕಡಿಮೆ ಆಗಿರುತ್ತೆ. ಕಡಿಮೆ ಆದ್ಮೇಲೆ ತಮ್ಮ ಪತ್ನಿ ಮೇಮಾರವರನ್ನ ಕರೆದು ಸ್ವತಃ ಅವ್ರಿಗೆ ಹೇಳ್ತಾರೆ, ಈ ದಿನದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಮಿಲಾರೇಪಾನೇ ಮುಖ್ಯ ಅತಿಥಿ, ನೀನೇ ಸ್ವತಃ ಹೋಗಿ ಆತನನ್ನ ಆಹ್ವಾನಿಸಿ ಸ್ವಾಗತಿಸಿ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಅದು ಆಕೆಗೂ ಕೂಡ ತುಂಬಾ ಆಶ್ಚರ್ಯ ಆಗತ್ತೆ. ಅಷ್ಟೇ ಆಶ್ಚರ್ಯದಿಂದ ತಮ್ಮ ಮಾನಸ ಪುತ್ರನ ಬಳಿಗೆ ಬಂದು ಹೇಳ್ತಾರೆ, ನಿಮ್ಮ ಗುರುಗಳು ತುಂಬಾ ಬದಲಾಗಿದ್ದಾರೆ, ಈ ದಿನದ ನೀನೇ ಮುಖ್ಯ ಅತಿಥಿ ಅಂತ ಹೇಳಿದ್ದಾರೆ, ಬಾ ಅಂತ ತುಂಬಾ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಯಾವುದನ್ನು ಕೂಡ ನಂಬುವಂತ ಸ್ಥಿತಿಯಲ್ಲಿ ಮಿಲಾರೇಪರ್ ಅವರು ಇರೋದಿಲ್ಲ. ಯಾಕಂದ್ರೆ ಪೂರ್ತಿ ಕಟ್ಟಾಗೋಗಿರುತ್ತೆ ಆ ಆಸೆ, ಭರವಸೆ, ನಂಬಿಕೆ, ಉತ್ಸಾಹ ಎಲ್ಲ ಕೂಡ ಕಟ್ಟಾಗೋಗಿರುತ್ತೆ. ಒಂದೇ ಸ್ಥಿತಿ, ಪಶ್ಚಾತ್ತಾಪದ ಸ್ಥಿತಿ. ನನ್ನ ಪಾಪಕರ್ಮಗಳೇ ನನ್ನನ್ನ ಈ ರೀತಿಯಾಗಿ ತಡೀತಾ ಇದೆ, ನನ್ಗೆ ಅಡ್ಡವಾಗಿ ನಿಂತಿದೆ, ನನ್ನ ಜನ್ಮಕ್ಕೆ ಮುಕ್ತಿ ಇಲ್ಲ ಅನ್ನುವಂತ ಒಂದು ಕಂಪ್ಲೀಟ್ ಅದು ಕೈ ಬಿಟ್ಬಿಟ್ಟಿರ್ತಾರೆ. ನನ್ ಮುಕ್ತಿ ಸಿಗುತ್ತೆ ಅನ್ನೋ ಆಸೆನ ಕೈ ಬಿಟ್ಬಿಟ್ಟಿರ್ತಾರೆ. ಆ ರೀತಿಯಾಗಿ ಅವರು ತಯಾರಾಗಿರುವಂತ ಸಂದರ್ಭದಲ್ಲಿ ಆ ಗುರುಮಾತೆ ಆ ರೀತಿಯ ಹೇಳಿದಾಗ ಯಾವುದೇ ನಂಬಿಕೆ ಇಲ್ಲದೆ, ಉತ್ಸಾಹ ಇಲ್ಲದೆ ಅಂತ ಸ್ಥಿತಿಯಲ್ಲಿ ಅವರು ಗುರುಗಳ ಬಳಿಗೆ ಹೋಗ್ತಾರೆ. ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಆ ಒಂದು ವಿಚಾರಗಳನ್ನ ವಿವರಣೆಯಾಗಿ ಏನ್ ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ, ಒಂದೇ ಒಂದು ವಾಕ್ಯ ಕೂಡ ನಾವು ಮಿಸ್ ಮಾಡ್ಕೋಬಾರ್ದು. ಹಾಗಾಗಿ ನಾನ್ ಇಷ್ಟು ದಿನ ಹೇಳಿರುವಂತ ವಿಚಾರಗಳಲ್ಲಿ ಬಹಳಷ್ಟು ವಿಚಾರಗಳನ್ನ ಕೈ ಬಿಟ್ಟು ಕೇವಲ ಕಥೆ ರೂಪದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಾನು ನಿಮ್ಗೆ ತಿಳಿಸ್ತಾ ಬಂದಿರೋದು. ನೀವೇ ಸ್ವತಃ ಈ ಪುಸ್ತಕವನ್ನ ಓದಿದ್ರೆ ಇನ್ನೂ ಆಳವಾಗಿ ಡೀಟೇಲ್ಡ್ ಆಗಿರೋ ಸಿನಿಮಾನ ನೀವು ನೋಡ್ತೀರಿ. ಆ ರೀತಿಯಾಗಿ ಇರೋದ್ರಲ್ಲಿ ನಾನು ಲೈಟ್ ಆಗಿ ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಮುಂದಕ್ಕೆ ಏನಿದೆ ಇದನ್ನ ಮಾತ್ರ ಮಿಸ್ ಮಾಡೋ ಹಾಗಿಲ್ಲ. ನಾನು ಓದ್ತೀನಿ ಮಾಸ್ಟರ್ಸ್. ನಾನು ಓದಿದಾಗ ಒಂದೊಂದು ವಾಕ್ಯವನ್ನು ಕೂಡ ಗಮನಿಸ್ಕೊಳ್ಳಿ, ಅಷ್ಟು ನಮಗೆ ಆನಂದವನ್ನ ಕೊಡುವಂತದ್ದಾಗಿದೆ ಅದು. ಎಸ್ ಮಾಸ್ಟರ್ಸ್, ಇಲ್ಲಿ ಎಲ್ಲಿಂದ ಓದ್ಬೇಕಾಗಿದೆ ಅನ್ನೋದು ನಾನು ನೋಟ್ ಮಾಡ್ಕೊಂಡಿದ್ದೀನಿ ಮಾಸ್ಟರ್ಸ್. ನಾನು ಅದನ್ನ ಹಾಗೆ ಓದ್ತೀನಿ, ಗಮನಿಸ್ಕೊಳ್ರಿ. ನನಗಾದರೆ ಎಲ್ಲವೂ ಸಂದೇಹವೇ, ನಂಬಿಕೆ ಅಣುಮಾತ್ರವೂ ಇಲ್ಲ. ಅಂತಹ ನಿರುತ್ಸಾಹದಿಂದಲೇ ಒಳಕ್ಕೆ ಹೋದೆನು. ನಾನು ಕುಳಿತುಕೊಳ್ಳುತ್ತಿದ್ದಂತೆಯೇ ಗುರುಗಳು, ನಾವು ಇದುವರೆಗೂ ನಡೆದಿರುವುದೆಲ್ಲವನ್ನು ಅವಲೋಕಿಸಿ ನೋಡಿದರೆ ಈ ಮಾಂತ್ರಿಕನು ಯಾರೊಬ್ಬನನ್ನೂ ನಿಂದಿಸುವಂತಿಲ್ಲ ಅಂತ ಒಳಗಡೆ ಹೋಗಿ ಎಲ್ಲಾರು ಕೂತ್ಕೊಂಡು ಅಲ್ಲಿ ಆ ಒಂದು ಸಂದರ್ಭ ಅಲ್ಲಿ ನೀಟಾಗಿ ಸೆಟ್ರೇಟ್ ಆದ ತಕ್ಷಣ ಆ ಒಂದು ವಿಚಾರಗಳನ್ನ ಅವ್ರು ಮಾತಾಡಕ್ಕೆ ಶುರು ಮಾಡಿದ್ರು. ಮೊದಲನೇ ವಾಕ್ಯನ ಏನ್ ಹೇಳ್ತಾ ಇದ್ದಾರೆ,
ಇದುವರೆಗೂ ಏನೆಲ್ಲ ನಡೆದಿದೆ ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಈ ಮಾಂತ್ರಿಕ ಅಥವಾ ಈ ತೋಪಗ ಅಥವಾ ಈ ಮಿಲಾರೇಪ ಯಾರನ್ನು ಕೂಡ ಏನು ನಿಂದನೆ ಮಾಡೋ ಹಾಗೆ ಇಲ್ಲ ಅಂತ ಅಂದ್ಬಿಟ್ರು. ಅಂದ್ರೆ ಈ ಈ ಮಿಲಾರೇಪರವರು ನಿಂದನೆ ಮಾಡೋ ಹಾಗಿಲ್ಲ ಅಂತ ಹೇಳೋದ್ರ ಹಿಂದೆ ಅವರ ಒಂದು ನಡವಳಿಕೆ ಮಾರ್ಪರವರ ಕ್ರೂರತ್ವ, ಕಾಠಿಣ್ಯತೆ, ನಿಷ್ಕರುಣೆಯ ಸ್ಥಿತಿ, ಆ ರೀತಿಯಾಗಿರ್ತಕ್ಕಂಥ ಗುಣ ಸ್ವಭಾವಗಳನ್ನ ಯಾರ್ಯಾರು ನೋಡಿದ್ರು ಅದನ್ನೆಲ್ಲಾನು ನೋಡಿ ಕಾಮೆಂಟ್ ಮಾಡುವಂತವ್ರು ಯಾರ್ಯಾರು ಇರ್ತಾರೆ ಅವ್ರಿಗೂ ಕೂಡ ಎಚ್ಚರಿಕೆ ಗಂಟೆನ ಅಲ್ಲಿ ಸೂಕ್ಷ್ಮವಾಗಿ ಕೊಟ್ಟಂಗೆ. ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ನಾವು ಇದುವರೆಗೂ ನಡೆದಿರುವುದೆಲ್ಲವನ್ನು ಅವಲೋಕಿಸಿ ನೋಡಿದರೆ ಈ ಮಾಂತ್ರಿಕನು ಯಾರೊಬ್ಬನನ್ನು ನಿಂದಿಸುವಂತಿಲ್ಲ. ಈತನು ತನ್ನ ಪಾಪ ಕರ್ಮಗಳ ಫಲವನ್ನು ಅನುಭವಿಸಿ ಪ್ರಕ್ಷಾಳನೆ ಮಾಡಿಕೊಳ್ಳುವ ಸಲುವಾಗಿ ಆತನೊಬ್ಬನಿಂದಲೇ, ಆತನ ಸ್ವಹಸ್ತಗಳಿಂದಲೇ ಇಷ್ಟೆಲ್ಲ ಕಟ್ಟಡಗಳನ್ನು ನಿರ್ಮಾಣ ಮಾಡಿಸಿರುವೆನು. ಒಂದು ವೇಳೆ ನಾನು ನನ್ನ ಸ್ವಾರ್ಥಕ್ಕಾಗಿ ಮಾಡಿಸಿಕೊಂಡಿದ್ದರೆ ಇನ್ನೂ ಉತ್ತಮವಾಗಿ, ಇನ್ನೂ ಸೌಮ್ಯವಾಗಿ ಮಾಡಿಸಿಕೊಂಡಿರುತ್ತಿದ್ದೆ. ಆದ್ದರಿಂದಲೇ ನನ್ನನ್ನು ನಿಂದಿಸುವುದಕ್ಕೆ ಅವಕಾಶವಿಲ್ಲ. ಫುಲ್ ಕ್ಲಾರಿಟಿ ಕೊಟ್ಬಿಟ್ರು. ಕಟ್ಟಡಗಳನ್ನ ಕಟ್ಸಿದ್ರು, ಬೀಳ್ಸಿದ್ರು, ಇವ್ರಿಗೇನ್ ಮೆಂಟ್ಲ, ಇವ್ರು ಯಾಕಿಂತ ಕ್ರೂರಿ, ಏನೇನೋ ಲೆಕ್ಕಾಚಾರಗಳಲ್ಲಿ ನಾವು ನೋಡ್ತೀವಲ್ಲ, ಅದಕ್ಕೆ ಫುಲ್ ಕ್ಲಾರಿಟಿ ಕೊಟ್ಬಿಟ್ರು. ಆತನ ಕರ್ಮಗಳನ್ನ ಈ ರೀತಿಯಾಗಿ ಪ್ರಕ್ಷಾಳನೆ ಮಾಡುವಂತ ಕೆಲಸ ನನ್ನ ಮುಖಾಂತರ ನಡೆದಿದೆ, ಹಾಗಾಗಿ ನನ್ನನ್ನು ಯಾರು ನಿಲ್ಸೋ ಹಾಗೆ ಇಲ್ಲ. ಮತ್ತೆ ಮುಂದುವರೆದು ಹೇಳ್ತಾರೆ, ಇನ್ನು ದಾಮೇಮ ಸಹಜವಾದ ಮಾತೃ ಹೃದಯವನ್ನು ಹೊಂದಿರುವವಳು. ಈಕೆಗೆ ಮಾಮೂಲಾಗಿ ಇರುವುದಕ್ಕಿಂತಲೂ ದಯೆ, ಕರುಣೆ ಹೆಚ್ಚಾಗಿಯೇ ಇದೆ. ತೀವ್ರವಾದ ಆರ್ತಿ ಮತ್ತು ತುಡಿತ ಇರುವ ಈತ ಎಲ್ಲಾ ಕೆಲಸವನ್ನು ವಿನಯದಿಂದ, ಸಹನೆಯಿಂದ, ಇಷ್ಟದಿಂದ ಮಾಡುತ್ತಿದ್ದರೂ ಈತನು ಅನುಭವಿಸುತ್ತಿದ್ದ ಕಷ್ಟಗಳು ಮತ್ತು ದುಃಖವನ್ನು ನೋಡಿ ಈಕೆಗೆ ಸಹಜವಾಗಿಯೇ ಅಪಾರವಾದ ಪ್ರೀತಿ ಮತ್ತು ಕರುಣೆ ಉಂಟಾಗಿದೆ. ಈತನಿಗೆ ಏನಾದರೂ ಸಹಾಯ ಮಾಡಲೇಬೇಕೆಂದು ಪತ್ರವನ್ನು ಸೃಷ್ಟಿಸಿ ವಸ್ತುಗಳನ್ನು ತೆಗೆದು ಈ ರೀತಿಯಾಗಿ ಪ್ರಯತ್ನವನ್ನು ಮಾಡಿದ್ದಾಳೆ. ಇದು ತುಂಬಾ ದೊಡ್ಡ ತಪ್ಪೇ ಆದರೂ ಈಕೆಯನ್ನು ನಿಂದಿಸುವ ಹಾಗಿಲ್ಲ ಅಂತಂದ್ಬಿಟ್ಟು ಆಕೆ ಮಾಡಿರುವಂತ ಒಂದು ಕೆಲ್ಸಕ್ಕೂ ಕೂಡ ಅಲ್ಲಿ ಕ್ಷಮೆ ಅನ್ನೋದು ಸಿಕ್ಬಿಡ್ತು. ಅದರ ಹಿಂದೆ ಪ್ಯೂರ್ ಇಂಟೆನ್ಷನ್ಸ್ ಇದೆ, ಸ್ವಚ್ಛವಾಗಿರ್ತಕ್ಕಂಥ ಪ್ರೀತಿ ಇದೆ. ಆ ಸ್ವಚ್ಛವಾದ ಪ್ರೀತಿಗೆ ಎಷ್ಟು ಶಕ್ತಿ ಇದೆ, ಏನನ್ನು ಬೇಕಾದ್ರೂ ಕೂಡ ಮಾಫಿ ಮಾಡ್ಬಿಡುತ್ತೆ. ವಾಹ್, ಸೂಪರ್. ನೆಕ್ಸ್ಟ್ ಇನ್ನು ಮುಂದುವರೆದು ವಿಚಾರ ಹೇಗಿದೆ ಅಂತಂದ್ರೆ, ಇನ್ನು ಗೋಂಗ್ಡನ್ ಚುಡೋರ್ನನ್ನು ಸಹ ನಿಂದಿಸಲಾಗದು. ಆದರೆ ಈತನಿಗೆ ಆ ವಸ್ತುಗಳನ್ನು ಪುನಃ ಹಿಂದಕ್ಕೆ ತರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಅವುಗಳನ್ನು ತಂದ ನಂತರ ಸಮುಚಿತವಾಗಿ ಪುನಃ ಈತನಿಗೆ ಅವುಗಳನ್ನು ನೀಡಲಾಗುತ್ತದೆ. ಇನ್ನು ಈ ಮಾಂತ್ರಿಕನ ವಿಷಯಕ್ಕೆ ಬಂದರೆ, ಈತನು ಯಾವುದೋ ಒಂದು ವಿಧದಲ್ಲಿ ಧರ್ಮ ಮಾರ್ಗದ ಉಪದೇಶವನ್ನು ಹೊಂದಬೇಕು ಎಂದು ಪ್ರಯತ್ನಿಸುವುದರಲ್ಲಿ ತಪ್ಪೇನೂ ಇಲ್ಲ. ಮನೆ ಬಿಟ್ಟು ಹೋಗೋದು, ಅಲ್ಲಿ ಹಣವನ್ನ ಸಂಪಾದನೆ ಮಾಡೋದಿಕ್ಕೆ ಬೇರೆಯವರ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ಳೋದು, ಇದು ಎಲ್ಲ ಏನೇನೆಲ್ಲ ಚರ್ಯಗಳನ್ನ ಮಾಡಿದ್ರು, ಮತ್ತೆ ಬೇರೆ ಗುರುಗಳನ್ನ ಹುಡುಕೊಂಡೋಗಿ ಅಲ್ಲಿ ದೀಕ್ಷೆಯನ್ನ ತಗೊಂಡು ಅಲ್ಲಿ ಸಾಧನೆಯನ್ನ ಮಾಡೋದು, ಇದೆಲ್ಲ ಏನೇನೆಲ್ಲ ಮಾಡಿದ್ದಾರೆ. ಅದರ ಹಿಂದೆ ಒಂದೇ ತುಡಿತ, ಧರ್ಮ ದೀಕ್ಷೆಯನ್ನ ತೆಗೆದುಕೋಬೇಕು, ಆ ಒಂದು ನಿಯಮಗಳು, ವಿಧಾನಗಳು, ಆ ಒಂದು ಏನೇನಿದೆ ಪಾಲನೆ ಮಾಡ್ಬೇಕಾಗಿರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಪಾಲನೆ ಮಾಡ್ಬೇಕು, ಈ ಸ್ಥಿತಿಗಳನ್ನ ದಾಟಬೇಕು ಅನ್ನೋಂಥದ್ದೊಂದೇ ತೀವ್ರವಾದ ತುಡಿತ ಇರೋದ್ರಿಂದ ಆತ ಇಷ್ಟೆಲ್ಲ ಏನೇ ಮಾಡಿದ್ರು ಕೂಡ ಯಾವುದೂ ತಪ್ಪು ಅಂತ ನಾವು ಹೇಳೋ ಹಾಗಿಲ್ಲ ಅನ್ನೋಂಥ ವಿಚಾರವನ್ನ ಎಷ್ಟು ಕ್ಲಾರಿಟಿಯಿಂದ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪತ್ರಿಜಿಯವರು ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ? ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್. ನೋಡಿ, ಇಷ್ಟೆಲ್ಲ ನಡೆದಿರೋದನ್ನ ನಾವು ಗಮನಿಸಿದಾಗ ಅಲ್ಲಿ ನಾವು ಮಾರ್ಪಾರವರನ್ನ ಜಸ್ಟ್ ಅವರ ಬಾಹ್ಯ ಸ್ವಭಾವವನ್ನ ನೋಡಿ ನಾವು ಮಾತಾಡ್ತೀವಿ ಅಂದ್ರೆ ಅದೆಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿರುತ್ತೆ? ಅಲ್ಲೇನಾದ್ರು ನಾವು ಕಾಮೆಂಟು, ಕಂಪ್ಲೇಂಟು, ಜಡ್ಜ್ಮೆಂಟ್ ಮಾಡಿದೀವಿ ಅಂದ್ರೆ ಕರ್ಮವನ್ನ ನಾವು ಮಾಡ್ಕೊಂಡಂಗಾಯ್ತು, ಪಾಪದ ಮೂಟೆಯನ್ನ ಹೊತ್ಕೊಂಡಂಗಾಯ್ತು, ಗುರು ನಿಂದನೆಯನ್ನ ಮಾಡ್ದಂಗಾಯ್ತು ತಾನೆ. ಸೊ ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್, ಓನ್ಲಿ ವಿಟ್ನೆಸಿಂಗ್ ಅಷ್ಟೇ. ಇನ್ನ ಆ ಗುರುಮಾತೆ ಮಾಡಿರುವಂತದ್ದಾಗಿರ್ಬೋದು, ಉಳ್ದಿರೋದು ಆ ಗುರುಮಾತೆದು ಗೋಂಗ್ಡನ್ ಅವ್ರದ್ದು ವಿಚಾರನೇ ಅಲ್ಲ. ಆದ್ರೆ ಮಿಲಾರೇಪರವರು ಗುರುಗಳ ಮೇಲೆ ಇನ್ನು ನನ್ನ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿನೇ ಅಲ್ಲಿ ಗೋಂಗ್ಡನ್ ಅವ್ರ ಹತ್ರಕ್ಕೆ ದೀಕ್ಷೆ ತಗೊಳ್ಳೋದಕ್ಕೆ ತಾಯಿಯವ್ರು ಕಳ್ಸಿದ ತಕ್ಷಣ ಹೊಟ್ಟೋದ್ರಲ್ಲ, ಅಲ್ಲಿ ಹೊಟ್ಟೋದ್ರು ಅಂತಂದಾಗ ಇಲ್ಲಿ ಇವ್ರಿಗೆ ಮಾರ್ಪಾರವರ ಬಗ್ಗೆ ಇರುವಂತ ಗೌರವ, ಪ್ರೀತಿ, ನಂಬಿಕೆ ಹೊಟ್ಟೋಯ್ತು ಅಂತನ ಅಲ್ಲ. ಅಲ್ಲಿ ತೀವ್ರವಾದ ತುಡಿತ ಇದೆ, ಆಸ್ಪಿರೇಷನ್ ಇದೆ. ನನಗೆ ಧರ್ಮದ ದೀಕ್ಷೆ ಬೇಕು, ನಾನು ಸಾಧನೆ ಮಾಡ್ಬೇಕು, ನನ್ನ ಪಾಪಕರ್ಮಗಳನ್ನ ಪ್ರಕ್ಷಾಳನೆ ಮಾಡ್ಕೊಂಡು ಮುಕ್ತಿಯನ್ನ ಪಡಿಬೇಕು ಅನ್ನೋಂತ ಭಯಂಕರವಾದ ಆಸ್ಪಿರೇಷನ್ ಇದೆ. ಆ ಆಸ್ಪಿರೇಷನ್ ಇಂದ ಆ ಒಂದು
ಸಂಕಲ್ಪ ಸಾಧನೆಗೋಸ್ಕರ, ಆ ಒಂದು ಲಕ್ಷ್ಯ ಸಾಧನೆಗೋಸ್ಕರ ಏನ್ ಅವಕಾಶ ಸಿಕ್ಕಿದ್ರು ಪ್ರತಿಯೊಂದನ್ನು ಉಪಯೋಗಿಸ್ಕೊಳ್ಳುವಂತ ಒಂದು ಸ್ಥಿತಿ. ಹಾಗಾಗಿ ಮಾರ್ಪಾರ್ ಅವರಿಂದ ದೂರ ಆಗಿ ಬೇರೆ ಗುರುಗಳ ಹತ್ರ ದೀಕ್ಷೆ ತಗೊಳ್ಳೋದು ಕೂಡ ತಪ್ಪು ಅಂತ ಇಲ್ಲಿ ನಮ್ಗೆ ಹೇಳೋಂಗಿಲ್ಲ ಅಂತ ನಮ್ಗೆ ಕ್ಲಾರಿಟಿಯನ್ನ ಕೊಟ್ಟಿರೋದು. ಎಸ್ ಮಾಸ್ಟರ್ಸ್, ನಮ್ಮನ್ನ ನಾವು ಗಮನಿಸ್ಕೊಳ್ಳೋಣ ಈ ವಿಚಾರಗಳಿಂದ. ಯಾರ್ಯಾರ ವಿಷಯಗಳಿಗೆ ನಾವು ಯಾವ್ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ, ಹೆಂಗೆಲ್ಲ ಮಾತಾಡ್ತಾ ಇರ್ತೀವಿ, ನಾವು ಏನೇನ್ ಆಗಿದ್ದೀವಿ, ಇಂಥ ಸ್ಥಿತಿಗಳಲ್ಲಿ ಇದ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆಲ್ಲ ಒಂದೇ ಸತ್ತಿಗೆ ಇನ್ನು ನನ್ ಪರಿಹಾರ ಆಗ್ಲಿಲ್ಲ, ನನ್ಗೆ ಇಂಥ ಕೆಲ್ಸ ಆಗ್ಲಿಲ್ಲ, ಅಂತ ಕೆಲ್ಸ ಆಗ್ಲಿಲ್ಲ ಅಂತ ನಾವು ಮಾತಾಡ್ತಾ ಇದ್ದಾಗ ಅದ್ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಮಗ್ ನಾವೇ ವಿಶ್ಲೇಷಣೆ ಮಾಡ್ಕೋಬೇಕು. ನಮ್ಮನ್ನ ನಾವ್ ಅರ್ಥ ಮಾಡ್ಕೊಳ್ಳೋಷ್ಟು ಚೆನ್ನಾಗಿ, ನಮಗೆ ನಾವು ಅರ್ಥ ಆಗೋಷ್ಟು ಚೆನ್ನಾಗಿ ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಅರ್ಥ ಆಗೋಕೆ ಸಾಧ್ಯನೇ ಇಲ್ಲ. ಅಷ್ಟೇ ಮಾಸ್ಟರ್ಸ್. ಸೊ ಅಲ್ಲಿಂದ ಮುಂದಕ್ಕೆ ಮುಂದಿನ ವಿಚಾರಗಳನ್ನ ಗಮನಿಸೋಣ. ಸೊ ಈ ರೀತಿಯಾಗಿ ಗೋಂಗ್ಡನ್ ರವ್ರ ಬಗ್ಗೆ ಮತ್ತೆ ಮಿಲಾರೇಪಾರ್ ಅವ್ರು ಮಾಡಿರುವಂತ ವಿಚಾರಗಳನ್ನ ಹೇಳಿದ್ದಾದ್ಮೇಲೆ ಮುಂದುವರೆದು ಮತ್ತೆ ಮಾರ್ಪಾರ್ ಅವ್ರು ಹೇಳ್ತಾರೆ, ಆದರೆ ಗೋಂಗ್ಡನ್ ಈತನಿಗೆ ಉಪದೇಶವನ್ನು ನೀಡಿದ್ದು ನನ್ನ ಲಕ್ಷ್ಯಕ್ಕೆ ಅಡ್ಡಿ ಉಂಟು ಮಾಡಿತು. ನೋಡಿ ಮಾಸ್ಟರ್ಸ್, ಗೋಂಗ್ಡನ್ ರವರು ಈತನಿಗೆ ದೀಕ್ಷೆಯನ್ನ, ಅಂದ್ರೆ ಮಿಲಾರೇಪಾರ್ ಅವರಿಗೆ ದೀಕ್ಷೆಯನ್ನ ಕೊಟ್ಟಿದ್ದು ಮಾರ್ಪಾರ್ ಅವರ ಲಕ್ಷ್ಯ ಅನ್ನೋದೇನಿತ್ತು ಆ ಲಕ್ಷ್ಯಕ್ಕೆ ಅಡ್ಡಿಯನ್ನ ಉಂಟು ಮಾಡ್ದಂಗಾಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಏನೇ ಮಾಡಿದ್ರೂ ಕೂಡ ಅದರ ಹಿಂದೆ ಒಂದು ಡಿಸೈನ್ ಇರುತ್ತೆ, ಒಂದು ಲಕ್ಷ್ಯ ಇರುತ್ತೆ, ಒಂದು ಉದ್ದೇಶ ಇರುತ್ತೆ. ಸೊ ನಾವ್ ಯಾವ್ದಕ್ಕಾದ್ರೂ ಮೂಗ್ ತೋರಿಸ್ತೀವಿ, ಬೆರಳು ತೋರಿಸ್ತೀವಿ ಅಂತಂದ್ರೆ ಅಲ್ಲಿ ಎಂತ ಅನರ್ಥಗಳಿಗೆ ಅಲ್ಲಿ ಅವಕಾಶ ಆಗಿರುತ್ತೆ ಅಂತ ಮತ್ತೆ ಮುಂದುವರೆದ ವಿಷಯಗಳನ್ನ ಓದಿದಾಗ ನಿಮ್ಗೆ ಅರ್ಥ ಆಗತ್ತೆ. ಗಮನಿಸಿ, ಗೋಂಗ್ಡನ್ ಈತನಿಗೆ ಉಪದೇಶವನ್ನು ನೀಡಿದ್ದು ನನ್ನ ಲಕ್ಷ್ಯಕ್ಕೆ ಅಡ್ಡಿ ಉಂಟು ಮಾಡಿತು. ಇದರಿಂದಾಗಿ ಆ ಮಾಂತ್ರಿಕನು ತನ್ನ ಉಳಿದ ಪಾಪ ಕರ್ಮಗಳ ಫಲವನ್ನು ಅನುಭವಿಸುವಂತೆ ಮಾಡಬೇಕಾದ ನನ್ನ ಕರ್ತವ್ಯಕ್ಕೆ ಸಂಬಂಧಿಸಿದ ನನ್ನ ಪ್ರಯತ್ನ ನಿಂತು ಹೋಯಿತು. ನೋಡಿ ಹೆಂಗಿದೆ. ಹಾಗಾಗಿ ನನಗೆ ಆಗ್ರಹ ಉಂಟಾಗಿ ಅದು ನನ್ನಲ್ಲಿ ಜ್ವಾಲಾಮುಖಿಯಂತೆ ಹೊರಹೊಮ್ಮಿತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಯಾವುದಕ್ಕಾದ್ರೂ ಎಂಟರ್ ಆದ್ರೆ ಅದು ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದು ಪ್ರಾಪಂಚಿಕ ಆಗ್ರಹ ಅಲ್ಲ, ಆಧ್ಯಾತ್ಮಿಕ ಆಗ್ರಹ. ಅದು ಯಾವ ರೂಪದಲ್ಲೇ ಇದ್ದರೂ ಅದರ ಪರ್ಯವಸಾನ ಒಂದೇ, ನೋವನ್ನು ದುಃಖವನ್ನು ಉಂಟು ಮಾಡಿ ಆತನಲ್ಲಿ ಆಧ್ಯಾತ್ಮಿಕ ಪುರೋಗತಿಯನ್ನು ಉಂಟು ಮಾಡುವುದಾಗಿದೆ. ಅರೆ ಬಾಬಾ ನೋಡ್ರಿ, ಇಲ್ಲಿ ಗಮನಿಸ್ರಿ, ಈ ಒಂದು ಪ್ಯಾರಾಗ್ರಾಫ್ ಇದೆಯಲ್ಲ, ಅದು ಪ್ರಾಪಂಚಿಕ ಆಗ್ರಹ ಅಲ್ಲ, ಆಧ್ಯಾತ್ಮಿಕ ಆಗ್ರಹ. ಅದರ ಪರ್ಯವಸಾನ ಒಂದೇ, ಏನು? ನೋವನ್ನ ದುಃಖವನ್ನ ಉಂಟು ಮಾಡಿ ಆತನಲ್ಲಿ ಆಧ್ಯಾತ್ಮಿಕ ಪುರೋಗತಿಯನ್ನ ಉಂಟು ಮಾಡೋದು ಅಂತ. ಇದನ್ನ ನಾವು ನಿಜವಾಗ್ಲೂ ಆಳವಾಗಿ ವಿಶ್ಲೇಷಣೆ ಮಾಡ್ಬೇಕಾಗಿದೆ ಮಾಸ್ಟರ್ಸ್. ಆಗ್ರಹ, ಕೋಪ, ತಾಪ ಇದೆಲ್ಲ ಏನಿದೆ ಪ್ರಾಪಂಚಿಕವಾಗಿರುವಂತ ಸ್ಥಿತಿಯಲ್ಲೂ ಇರುತ್ತೆ, ಆಧ್ಯಾತ್ಮಿಕ ಸ್ಥಿತಿಯಲ್ಲೂ ಕೂಡ ಇರುತ್ತೆ. ಆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇದ್ದಾಗ್ಲೂ ಪರಿಣಾಮ ಒಂದೇ, ಪ್ರಾಪಂಚಿಕ ಸ್ಥಿತಿಯಲ್ಲಿ ಇದ್ದಾಗ್ಲೂ ಪರಿಣಾಮ ಒಂದೇ. ನೋವು ಉಂಟಾಗತ್ತೆ, ದುಃಖ ಉಂಟಾಗತ್ತೆ. ಈ ಕೋಪ ಅನ್ನುವಂಥದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ ಬೇರೆಯವ್ರಿಗೆ ನೋವು ದುಃಖ ಉಂಟಾಗತ್ತೆ. ಅಟ್ ದ ಸೇಮ್ ಟೈಮ್ ಅದರ ಪರಿಣಾಮವಾಗಿ ನಾವು ಕೂಡ ನೋವು ದುಃಖವನ್ನ ಅನುಭವಿಸ್ಬೇಕಾಗತ್ತೆ. ಹೌದು ತಾನೆ? ಇಲ್ಲಿ ನಡೆದಿರೋದು ಅದೇ ಅಲ್ವಾ? ಮಾರ್ಪಾರ್ ಅವರು ಕೋಪ ದುಃಖ ಅನ್ನುವಂಥದ್ದನ್ನ ಅಭಿನಯ ಮಾಡೋ ಹಾಗಾಯ್ತು, ಮಾಡಿದ್ರು. ಅದರ ಹಿಂದೆ ಎಷ್ಟೋ ಕಣ್ಣೀರನ್ನ ಸುರಿಸಿದ್ದಾರೆ ಅವರು, ಯಾರಿಗೂ ಕಾಣಿಸ್ತಾ ಇರುವಂತ ರೀತಿಯಲ್ಲಿ ಎಷ್ಟೋ ನೊಂದಿದ್ದಾರೆ. ಅಂದ್ರೆ ಕೋಪ ಆಗ್ರಹ ಅನ್ನೋದ್ರಿಂದ ಅಲ್ಲಿ ನೋವು ದುಃಖ ಅವ್ರಿಗೂ ಉಂಟಾಯ್ತು, ಅದರ ಪರಿಣಾಮವಾಗಿ ಅಲ್ಲಿ ಮಿಲಾರೇಪರ್ ಅವ್ರಿಗೂ ಉಂಟಾಯ್ತು. ಅಂದ್ರೆ ಇಲ್ಲಿ ಈ ಒಂದು ವಿಚಾರದಲ್ಲಿ ನಮ್ಗಿಲ್ಲಿ ಅರ್ಥ ಆಗ್ಬೇಕಾಗಿರೋದೇನು ಅಂದ್ರೆ, ನಾವು ಯಾವ ಸ್ಥಿತಿಯಲ್ಲೇ ಇದ್ರು ಆ ಸ್ಥಿತಿಗಳಲ್ಲಿ ನಾವು ಕೋಪ ತಾಪ ಅನ್ನುವಂಥದ್ದು, ಅರಿಷಡ್ ವರ್ಗಗಳ ಪ್ರಭಾವ ಅನ್ನುವಂಥದ್ದನ್ನ ನಾವು ಪಡ್ಕೊಂಡಾಗ, ಅದರ ಪ್ರಭಾವದಲ್ಲಿ ನಾವು ಕರ್ಮಗಳನ್ನ ಮಾಡಿದಾಗ ಆ ಕರ್ಮಗಳಿಂದ ನಾವೇನೇನೆಲ್ಲ ಕಲಿತಾ ಇರ್ತೀವಿ ಅದೆಲ್ಲ ಕೂಡ ಪ್ರೋಗ್ರೆಸ್ಸೇ. ತಲೆ ಹೊಡಿತಾನೆ, ತಲೆ ಹಿಡಿತಾನೆ, ಮೋಸ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ನಾವ್ ಏನೇನೆಲ್ಲ ಮಾತಾಡ್ತೀವಿ ಅದೆಲ್ಲದೂ ಕೂಡ ಅವರ ಆತ್ಮ ಪ್ರಯಾಣದಲ್ಲಿ ಭಾಗವಾಗಿರುತ್ತೆ. ಹಾಗಿಲ್ದೇ ಇರೋದೇ ಪತ್ರಿಜಿಯವ್ರು ಹೇಳಿದಾರ, ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್ ಅಂತ. ಯಾರನ್ನ ನೋಡಿ ನಾವ್ ಏನ್ ಅನ್ಬೇಕು? ಹಾಗಿದ್ರೆ ಹೆಂಗೆ ಮೇಡಮ್? ಅಲ್ಲಿ ರಾಜಕೀಯದವ್ರು ಮೋಸ ಮಾಡ್ತಾ ಇದಾರೆ ಅಂತ ಗೊತ್ತಾಗತ್ತೆ, ಇಲ್ಲಿ ಇನ್ನೊಬ್ರು ಇನ್ನೊಂದ್ ರೀತಿಯಲ್ಲಿ ನಡ್ಕೊಳ್ತಾ ಇದಾರೆ, ಇದು ಸರಿಯಲ್ಲ ಅಂತ ಗೊತ್ತಾಗತ್ತೆ, ಇವ್ರು ಆಧ್ಯಾತ್ಮಿಕ ವೇಷ ಹಾಕೊಂಡು, ಬಣ್ಣ ಹಚ್ಕೊಂಡು, ಮುಖವಾಡ ಹಾಕೊಂಡು ಹಿಂಗೆಲ್ಲ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗತ್ತೆ. ನಾವ್ ಹೆಂಗ್ ಮೇಡಮ್ ಬದುಕೋದು ಅಂತಂದ್ರೆ ನಮಗಿರೋ ಚಾಲೆಂಜ್ ಇದೆ. ಇದನ್ನೇ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು. ಏನಾಗತ್ತೆ ಇಲ್ಲಿ? ಎಲ್ಲಾರು ಅವರವರ ಪಾತ್ರಗಳು, ಅವರವರ ಡಿಸೈನ್ ಪ್ರಕಾರ ಅವ್ರು ನಡೀತಾ ಇದ್ದಾರೆ.
ಇಲ್ಲಿ ನಾನು ನನ್ನ ಡಿಸೈನ್ ಪ್ರಕಾರ ನನ್ನ ಕ್ಲಾರಿಟಿಯಲ್ಲಿ ನಾನು ಇದ್ದೀನಿ. ನನಗೆ ಏನ್ ಬೇಕು ಏನ್ ಬೇಡ, ತಪ್ಪು ಒಪ್ಪು ಇಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ತಪ್ಪು ಒಪ್ಪು ಇಲ್ಲ ಸಾಧನೆ ಮಾರ್ಗದಲ್ಲಿ. ಈ ಒಂದು ಸತ್ಯದ ಮಾರ್ಗದಲ್ಲಿ ನಡಿಬೇಕಾದ್ರೆ ಇದು ತಪ್ಪು ಇದು ಒಪ್ಪು ಅಂತ ನಾವು ಹೇಳಿದೀವಿ ಅಂತಂದ್ರೆ ನಾವ್ ಇನ್ನೂ ಅಜ್ಞಾನದಲ್ಲಿ ಇದೀವಿ ಅಂತ ಅರ್ಥ. ಅಲ್ಲಿ ತಪ್ಪು ಒಪ್ಪು ಇರಲ್ಲ. ಆದ್ರೆ ಇರೋದೇನ್ ಗೊತ್ತಾ, ಇದು ನನಗೆ ಅವಶ್ಯಕವಾಗಿರೋದು, ಇದು ನನಗೆ ಅವಶ್ಯಕವಾಗಿಲ್ದೇ ಇರೋದು ಅನ್ನುವಂತ ಒಂದು ಸ್ಪಷ್ಟತೆ ಅಷ್ಟೇ. ಎಲ್ಲಾರು ಕೂಡ ಏನೇನಾಗಿದ್ದಾರೆ ಎಲ್ಲಾನು ಕರೆಕ್ಟ್ ಆಗೇ ಇದ್ದಾರೆ, ಎಲ್ಲಾನು ಕರೆಕ್ಟ್ ಆಗೇ ನಡೀತಾ ಇದೆ. ಇಷ್ಟು ದಿನ ನನಗ್ ನೋಡೋದಿಕ್ಕೆ ಅದೇ ಅರ್ಥ ಮಾಡ್ಕೊಳಕ್ ನನಗ್ ಗೊತ್ತಾಗಿಲ್ಲ, ನನ್ನ ದೃಷ್ಟಿಕೋನ ಸರಿ ಇರ್ಲಿಲ್ಲ. ಇವಾಗ ನನಗ್ ಕ್ಲಾರಿಟಿ ಇದೆ, ನಾನೇನು ಅಂತ ನನಗ್ ಅರ್ಥ ಆಗಿದೆ, ನನಗೆ ಏನ್ ಬೇಕು ಅನ್ನೋದು ನನಗ್ ಗೊತ್ತಿದೆ, ನಾನು ಹೇಗ್ ನಡಿಬೇಕು ಅನ್ನೋದು ನನಗ್ ಗೊತ್ತಿದೆ. ನನಗೆ ಗೊತ್ತಿರುವಂತ ಸತ್ಯ ಏನಿದೆ ಅದಕ್ಕಿಂತಲೂ ಲೋಯರ್ ಫ್ರೀಕ್ವೆನ್ಸಿಯಲ್ಲಿ ಇರುವಂತದ್ದು ಏನಾದ್ರೂ ನನ್ನ ಹತ್ರಕ್ ಬಂದ್ರೆ ಅದ್ ನನಗ್ ಬೇಕಾಗಿಲ್ಲ, ಟಾಟಾ ಬೈ ಬೈ ಅಂತ ಹೇಳ್ತೀನಿ. ಅದಕ್ಕಿಂತಲೂ ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇರೋದೇನಾದ್ರೂ ನನ್ನ ಹತ್ರಕ್ ಬಂದ್ರೆ ಎಸ್ ದಿಸ್ ಈಸ್ ಫಾರ್ ಮೀ, ಎಸ್ ಇದು ನನಗ್ ಬೇಕು, ಇದು ನನಗೋಸ್ಕರ ಬಂದಿರೋದು ಅಂತ ಅದನ್ನ ಸ್ವೀಕಾರ ಮಾಡೋಣ. ಅದರಿಂದ ಏನ್ ಕಲಿಬೇಕು, ಏನ್ ಅನುಭವ ಪಡ್ಕೊಂಡು ಮುಂದಕ್ಕೆ ಹೋಗೋಣ. ಈ ರೀತಿಯಾಗಿರುವಂತ ಸ್ಪಷ್ಟತೆಯಲ್ಲಿ ನಾವಿದ್ದಾಗ ನಮ್ಮ ಈ ಒಂದು ಸಾಧನೆಯ ಪ್ರಯಾಣದಲ್ಲಿ ನಾವು ತುಂಬಾ ಆನಂದವಾಗಿ ಸರಿಯಾದ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ. ಆ ಕಡೆ ಈ ಕಡೆ ದಾರಿ ಹೋಗ್ದಂಗೆ ಮುಂದಕ್ಕೆ ನಾವು ಸಾಗ್ತಾ ಇರ್ತೀವಿ. ಇದು ಇಲ್ಲಿರ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಇಷ್ಟೆಲ್ಲ ವಿಶ್ಲೇಷಣೆಯನ್ನ ನಾವು ಮಾಡ್ಕೊಳ್ದೆ, ಅರ್ಥ ಮಾಡ್ಕೊಳ್ದೆ ನಾವು ಮುಂದಕ್ಕೆ ಓದ್ಕೊಂಡು ಹೊಟ್ಟೋಗ್ತೀವಿ, ಕತೆ ಮುಗಿಸ್ತೀವಿ ಅಂತಂದ್ರೆ ಏನೇನು ಪ್ರಯೋಜನ ಇಲ್ಲ ಮಾಸ್ಟರ್ಸ್. ನೋಡಿ, ಪ್ರಾಪಂಚಿಕ ಆಗ್ರಹ, ಆಧ್ಯಾತ್ಮಿಕ ಆಗ್ರಹ ಅನ್ನುವಂತ ಈ ಒಂದು ಪರಿಕಲ್ಪನೆಯಲ್ಲಿ ನಾವು ಇಷ್ಟು ಕ್ಲಾರಿಟಿಯನ್ನ ತಂದ್ಕೊಳ್ಳೋಂಗಾಗಿದೆ. ನಮ್ಮ ಸಾಧನೆಗೆ, ನಮ್ಮ ಜೀವನಕ್ಕೆ ನಮ್ಗೆ ಬೇಕಾಗಿರುವಂತ ಜ್ಞಾನವನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಆಗಿದೆ. ಸೊ ಇನ್ನು ಅಲ್ಲಿಂದ ಮುಂದುವರೆದು ಯಾವ ರೀತಿಯಾಗಿರುವಂತ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ ಅಂದ್ರೆ ಮಾರ್ಪಾರ್ ಅವರು, ಇಲ್ಲಿ ಕುಳಿತಿರುವವರಿಗಾದರೂ ಸರಿ ಈ ವಿವರಗಳನ್ನು ಕೇಳಿಸಿಕೊಂಡಾಗ ಇವುಗಳ ಅರ್ಥ ಮತ್ತು ಗಮ್ಯವನ್ನು ಗ್ರಹಿಸಲಾರದೆ ಹೋದರೆ ಆಶ್ಚರ್ಯಗೊಂಡರೆ ಅವರು ತಮ್ಮ ತಮ್ಮ ವಿಶ್ವಾಸವನ್ನು ಎಷ್ಟು ಮಾತ್ರವೂ ಸಡಿಲಿಸಿಕೊಳ್ಳಬೇಕಾಗಿಲ್ಲ ಎಂದು ಎಚ್ಚರಿಸುತ್ತಿದ್ದೇನೆ ಅಂತ ಇದ್ದಾರೆ ಮಾರ್ಪಾರ್ ಅವರು. ಇದೆಲ್ಲ ಕೂಡ ಅಲ್ಟಿಮೇಟ್ ಆಗಿರ್ತಕ್ಕಂಥ ಸತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದನ್ನ ಜೀರ್ಣ ಮಾಡ್ಕೊಳ್ಳೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಅಲ್ಲಿ ತಲೆ ಹೊಡಿತಾ ಇದ್ರು ಕರೆಕ್ಟು, ಮತ್ತೊಂದು ರೀತಿಯಲ್ಲಿ ಏನೇ ಮಾಡ್ತಾ ಇದ್ರು ಕರೆಕ್ಟು ಅಂತಂದಾಗ ಇವ್ರು ಯಾರಪ್ಪ ಇವರು? ಇವಾಗ ಉದಾಹರಣೆಗೆ ತುಂಬಾ ನಮ್ಗೆ ಡಿಸ್ಟರ್ಬ್ ಮಾಡುವಂತ ಒಂದು ಎಕ್ಸಾಂಪಲ್ ನ ಹೇಳ್ತೀನಿ. ಹೆಣ್ಮಕ್ಳು ಅವ್ರ ಪಾಡಿಗೆ ಅವರು ನೆಮ್ಮದಿಯಾಗಿ ಬದುಕ್ತಾ ಇರ್ತಾರೆ, ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಮಾಂಸದ ದಂಧೆಗೆ ಅವ್ರು ತಳ್ಳೋದು, ಅಲ್ಲಿ ಅವ್ರು ನರಳೋದು, ನೋವು ಪಡೋದು, ಅದೆಲ್ಲ ಏನೇನೆಲ್ಲ ಇರುತ್ತೆ ಅದನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಂಡಾಗ ಅವ್ರನ್ನ ಮಾಂಸದ ದಂಧೆಗೆ ಬಲವಂತವಾಗಿ ತಳ್ಳೋ ಅಂತ ಅವ್ರು ನೋಡಿದಾಗ ಇವ್ರು ತಪ್ಪು ಮಾಡ್ತಾ ಇದ್ದಾರೆ, ಇವ್ರು ಪಾಪದ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವ್ ಅಂತೀವಿ. ಆದ್ರೆ ಇಲ್ಲಿ ಆಳವಾದ ಆಧ್ಯಾತ್ಮಿಕ ಜ್ಞಾನ, ಪರಮ ಸತ್ಯದ ಸ್ಥಿತಿಯಲ್ಲಿ ಇರುವಂತವ್ರು ಏನ್ ನಡೀತಾ ಇದೆಯೋ ಎಲ್ಲ ಕರೆಕ್ಟ್ ಆಗೇ ನಡೀತಾ ಇದೆ ಅಂತ ಹೇಳಿದಾಗ ಮಾಮೂಲಿಯಾಗಿ ಇರೋಂತ ನಮ್ಮಂತವ್ರಿಗೆ ಕೇಳಿಸ್ಕೊಂಡ್ರೆ ಥೂ ಇದು ಕೂಡ ಆಧ್ಯಾತ್ಮಿಕತಾನೆ, ಇವ್ರು ಎಂತ ಮೆಂಟಲ್ ನನ್ ಮಕ್ಳು, ಇವರೆಲ್ಲ ಆಧ್ಯಾತ್ಮಿಕರು ಅಂತ ಹೇಳಕ್ಕಾಗತ್ತ ಅಂತ ಮಾಮೂಲಿಯಾಗಿ ಕಾಮೆಂಟ್ ಮಾಡ್ಬಿಡ್ತೀವಿ. ಆ ಕಾಮೆಂಟ್ ನಾನೇ ಮಾಡಿದ್ದೀನಿ, ಆದ್ರಿಂದಾನೇ ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದೇ ವಿಷಯಕ್ಕೆ ಹಿಡ್ಕೊಂಡು ಎಷ್ಟು ವಾಗ್ವಾದ ಮಾಡಿದೀನಿ ಅಂದ್ರೆ ನನ್ನಷ್ಟು ವಾದ ಮಾಡೋರು ಇನ್ಯಾರು ಇರಲ್ವೇನೋ ಭೂಮಿ ಮೇಲೆ ಅಂತ ಅನ್ನಿಸ್ಬಿಡ್ತು ನನಗೆ ಆ ಮೊಮೆಂಟ್ ಅಲ್ಲಿ. ಅಷ್ಟು ವಾದ ಮಾಡಿದೀನಿ. ಆದ್ರೆ ಸತ್ಯ ಗೊತ್ತಿರೋರು ಏನಕ್ಕೂ ಜಗ್ಗೋದಿಲ್ಲ. ಅವ್ರು ಏನ್ ತಿಳ್ಕೊಂಡಿದ್ದಾರೆ ಸತ್ಯ ಅದನ್ನೇ ಹೇಳ್ತಾರೆ. ಅವ್ರು ಅದೇ ಹೇಳಿದಾಗ ಅದು ಹೇಗೆ ಅದು ಹೇಗೆ ಅದು ಹೇಗೆ ಅಂತ ಆಳವಾಗಿ ಹೋಗಿ 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 ಪ್ರತಿಯೊಂದು ಕೂಡ ರಿವೀಲ್ ಆಗ್ತಾ ಬಂದಾಗ ಎಸ್ ದಿಸ್ ಈಸ್ ದ ಫ್ಯಾಕ್ಟ್ ಅಂತ ನನಗೆ ಅರ್ಥ ಆಗಿದ್ದು. ಆವತ್ತಿಂದ ಇವತ್ತಿನವರೆಗೂ ಏನಕ್ಕೂ ಕಾಮೆಂಟ್ ಮಾಡೋಂಗಿಲ್ಲ, ಯಾವುದಕ್ಕೂ ಕಂಪ್ಲೇಂಟ್ ಹೇಳೋ ಆಗಿಲ್ಲ. ಆದ್ರೆ ಪ್ರಾಕ್ಟಿಕಾಲಿಟಿಯಲ್ಲಿ ಏನೆಲ್ಲ ಇದೆ, ಆ ಪ್ರಾಕ್ಟಿಕಲ್ ಆಗಿ ಇರುವಂತದ್ದು ನನ್ನ ಹತ್ರಕ್ಕೆ ಏನ್ ಬರ್ತಾ ಇದೆ ಅದ್ರ ಬಗ್ಗೆ ಮಾತ್ರ ಫುಲ್ ಕ್ಲಾರಿಟಿ ಇರುತ್ತೆ. ಅದ್ರ ಪ್ರಕಾರನೇ ಹೆಜ್ಜೆ ಹಾಕ್ತಾ ಹೋಗುವಂಥದ್ದು. ಎಸ್, ನೆಕ್ಸ್ಟ್ ಏನ್ ಹೇಳ್ತಾರೆ, ಇವುಗಳ ಅರ್ಥವನ್ನ ಮತ್ತೆ ಗಮ್ಯವನ್ನ ಗ್ರಹಿಸಲಾಗದೆ ಹೋದರೆ ಆಶ್ಚರ್ಯಗೊಂಡರೆ ಅವರು ತಮ್ಮ ತಮ್ಮ ವಿಶ್ವಾಸವನ್ನ ಎಷ್ಟು ಮಾತ್ರವೂ ಸಡಿಲಿಸಿಕೊಳ್ಳಬೇಕಾಗಿಲ್ಲ ಎಂದು ಎಚ್ಚರಿಸುತ್ತಿದ್ದೇನೆ. ಈ ನನ್ನ ಕುಮಾರನನ್ನು ನಾನು 9 ಸಾರಿ ದುಃಖ ಸಮುದ್ರದಲ್ಲಿ ಮುಳುಗಿಸಿದ್ದಿದ್ದರೆ ಈತನ ಪಾಪ ಕರ್ಮಗಳ ಪ್ರಕ್ಷಾಳನೆ ಪೂರ್ತಿಯಾಗಿ ನಡೆದು ಹೋಗಿರುತ್ತಿತ್ತು. ಆಗ ಮತ್ತೊಮ್ಮೆ ಜನ್ಮ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲದಂತೆಯೇ ಈತನ ಭೌತಿಕ ದೇಹವು ಲಯವಾಗಿ ಹೋಗಿ ಜೀವನ್ಮುಕ್ತನಾಗಿರುತ್ತಿದ್ದನು, ನಿರ್ವಾಣ ಹೊಂದಿರುತ್ತಿದ್ದನು. ಆದರೆ ಈಗ ಹಾಗಲ್ಲ. ಮೇಮಾಳ ಸಂಕುಚಿತ ಅವಗಾಹನೆ ತಪ್ಪು ಸಮಯದಲ್ಲಿ ದಯೆ ಉಂಟಾಗುವಂತೆ ಮಾಡಿ ಆತನ ಪಾಪ ಕರ್ಮಗಳು ಉಳಿದು ಹೋಗುವಂತೆ ಆಗಿದೆ. ನೋಡಿ ಮಾಸ್ಟರ್ಸ್, ಹೇಗಿದೆ ವಿಚಾರ. ಆಕೆ ತೋರಿಸಿರುವಂತ ಕರುಣೆಯಿಂದ ಅಲ್ಲಿ ಮಿಲಾರೇಪರ್ ಅವರ ಪಾಪ ಕರ್ಮಗಳು
ಇನ್ನೂ ಉಳ್ಕೊಂಡಿದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಮಾರ್ಪರ್ ಅವರು ಹೇಳ್ತಾ ಇದ್ರೆ ನನಗೆ ಮೈ ಜುಮ್ ಅಂದ್ಬಿಡ್ತು ಮಾಸ್ಟರ್ಸ್. ಆ ವಿಷಯವನ್ನ ನಾನು ಟ್ರಾನ್ಸ್ಲೇಷನ್ ಮಾಡುವಂತ ಸಮಯದಲ್ಲಿ ಮೈ ಜುಮ್ ಅಂದ್ಬಿಡ್ತು. ಯಾರನ್ನಾದ್ರೂ ಸರಿ, ಏನಕ್ಕಾದ್ರೂ ಸರಿ, ಬಾ ಏನು ಮಾತಾಡೋ ಹಾಗೆ ಇಲ್ಲ, ಅವ್ರ ವಿಷಯಕ್ಕೆ ಅಲ್ಲಿ ಏನ್ ನಡೀತಾ ಇದ್ರು ನಾವು ಇಂಟರ್ಫಿಯರ್ ಆಗೋಂಗೆ ಇಲ್ಲ ಅನ್ನುವಂಥದ್ದು ತುಂಬಾ ತುಂಬಾ ಸ್ಪಷ್ಟವಾಗಿ ನನಗೆ ಅರ್ಥ ಆಗಿದ್ದು ಮಾಸ್ಟರ್ಸ್. ನೆಕ್ಸ್ಟ್ ನೋಡಿ, ಆ ರೀತಿಯಾಗಿ ಹೇಳಿದ್ದಾದ್ಮೇಲೆ ಮತ್ತೆ ಮುಂದುವರೆದು ಹೇಳ್ತಾರೆ, ಯಾವುದು ಏನೇ ಆದರೂ ಸರಿಯೇ ಈತನು 8 ತೀವ್ರ ಪರೀಕ್ಷೆಗಳಿಗೆ ಒಳಗಾಗಿದ್ದಾನೆ. 9 ಪರೀಕ್ಷೆಗಳು ನಡಿಬೇಕಾಗಿತ್ತು, 9ರಲ್ಲಿ 8 ಪರೀಕ್ಷೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಮಿಲಾರೇಪರ್ ಅವರು. ಇನ್ನೊಂದು ಪರೀಕ್ಷೆ ಕೊನೆಯದು ಇದ್ದಾಗ ಈ ರೀತಿಯಾಗಿ ಎಲ್ಲ ಕೂಡ ಮೇಮಾ ತಾಯಿಯ ಒಂದು ಕೃಪೆಯಿಂದ, ಕರುಣೆಯಿಂದ ಅವರು ಅಲ್ಲಿ ಹೋಗುವಂತದ್ದು, ಗೋಂಗ್ಡನ್ ರವರು ದೀಕ್ಷೆ ಕೊಡುವಂತದ್ದು, ಅದರಿಂದ ಆ 9ನೇ ಪರೀಕ್ಷೆ ನಡಿಬೇಕಾಗಿತ್ತಲ್ಲ ಅದು ನಿಂತೋಗ್ಬಿಡುತ್ತೆ. ಅಂದ್ರೆ ಅದು ಬ್ಯಾಲೆನ್ಸ್ ಇದೆ ಕರ್ಮದಲ್ಲಿ ಅನ್ನುವಂಥದ್ದಿಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರುವಂತ ಸೂಕ್ಷ್ಮತೆ. ಆ 8 ತೀವ್ರ ಪರೀಕ್ಷೆಗಳನ್ನು ಅನುಭವಿಸಿ ಪಾಪಕರ್ಮಗಳನ್ನು ಪ್ರಕ್ಷಾಳನೆ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಈತನು ಇನ್ನೂ ಅನೇಕ ಚಿಕ್ಕ ಚಿಕ್ಕ ಬಾಧೆಗಳನ್ನು ಅನುಭವಿಸಿದ್ದಾನೆ. ಆ ಚಿಕ್ಕ ಚಿಕ್ಕ ಪಾಪಕರ್ಮಗಳನ್ನು ಪ್ರಕ್ಷಾಳನೆ ಮಾಡಿವೆ. ಅಂದ್ರೆ ನಾವು ಪಡುವಂತ ಒಂದೊಂದು ಅಂಶದ ದುಃಖ ಏನಿದೆ ಅದು ಒಂದೊಂದು ಪಾಪದ ಪ್ರಕ್ಷಾಳನೆ, ಪಶ್ಚಾತ್ತಾಪ ಮತ್ತೆ ಪ್ರಕ್ಷಾಳನೆ. ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನವನ್ನ ಪಡ್ಕೊಂಡ ತಕ್ಷಣ ಪಾಪ ಪ್ರಕ್ಷಾಳನೆ ಆಗತ್ತೆ ಅನ್ನುವಂಥದ್ದು. ನೋಡ್ರಿ ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತೆ ನನ್ನ ಹೃದಯದಲ್ಲಿ ನನಗೆ ಅತ್ಯಂತ ಸನ್ನಿಹಿತವಾದ ಧರ್ಮ ಮಾರ್ಗ ಉಪದೇಶಗಳನ್ನು ಮತ್ತು ದೀಕ್ಷೆಯ ಸೂಚನೆಗಳನ್ನು ಈತನಿಗೆ ನೀಡಿ ಈತನ ರಕ್ಷಣೆ, ಊಟ, ಅವಶ್ಯಕತೆಗಳು, ಧ್ಯಾನ, ಸಾಧನೆ ಎಲ್ಲವನ್ನು ನಾನೇ ಸ್ವತಃ ಪರಿವೀಕ್ಷಿಸಿ ನೋಡಿಕೊಳ್ಳುತ್ತೇನೆ. ಇನ್ನು ಎಲ್ಲರೂ ಆನಂದವಾಗಿ ಇರಿ ಎಂದು ಉದ್ವೇಗದಿಂದ ಎಲ್ಲವನ್ನು ವಿವರಿಸಿದರು. ಅಂದ್ರೆ ಇಷ್ಟೆಲ್ಲ ವಿಚಾರಗಳಿಗೆ ಕ್ಲಾರಿಟಿಯನ್ನ ಕೊಟ್ಟಿ ಕಡೆಗೆ ಏನ್ ಹೇಳಿದ್ರು, ಇದೆಲ್ಲವನ್ನು ಕೂಡ ನಾನೀಗ ಏನ್ ಕೊಡ್ಬೇಕಾಗಿದೆ ಅದನ್ನೆಲ್ಲಾನು ಕೊಟ್ಟು ನಾನೇ ಸ್ವತಃ ನೋಡ್ಕೊಳ್ತೀನಿ ನನ್ನ ಕುಮಾರನನ್ನ ಅಂತ ಹೇಳಿ. ಮಾಂತ್ರಿಕ ಅಂತ ಇಲ್ಲ, ನನ್ನ ಕುಮಾರನನ್ನ ಅನ್ನೋ ಪದವನ್ನ ಬಳಸ್ತಾ ಇದ್ದಾರೆ. ನೋಡ್ರಿ ಹೇಗಿದೆ. ಈ ರೀತಿಯಾಗಿ ಎಲ್ಲ ಹೇಳಿ ಎಲ್ಲಾರು ಇನ್ನು ಮೇಲೆ ಆನಂದವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ ಮಾಸ್ಟರ್ಸ್, ಮುಂದುವರೆದು ಇದೆಲ್ಲ ಕೂಡ ಖಂಡಿತವಾಗಿಯೂ ನಾವು ಓದ್ಬೇಕಾಗಿರುವಂತದ್ದು. ಹಾಗಾಗೇನೆ ನಾನು ಓದುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಕೇಳಿಸಿಕೊಂಡ ನನಗೆ ನಾನು ಎಚ್ಚರವಾಗಿದ್ದೇನೋ ಅಥವಾ ಕನಸು ಕಾಣುತ್ತಿದ್ದೇನೋ ಅರ್ಥವಾಗಲಿಲ್ಲ. ಒಂದು ವೇಳೆ ಇದು ಸ್ವಪ್ನವಾದರೆ ಇದು ಚದುರಿ ಹೋಗದಂತೆ ಹೀಗೆ ಇರಬೇಕು ಎಂದುಕೊಂಡನು. ಹೀಗೆ ಇರಬೇಕು ಎಂದುಕೊಂಡೆನು. ಇದು ನನ್ನಲ್ಲಿ ವರ್ಣಿಸಲಾಗದಷ್ಟು ಮಹದಾನಂದವನ್ನು, ಪರಮಾನಂದವನ್ನು ಉಂಟು ಮಾಡಿತು. ನನ್ನ ಕಣ್ಣುಗಳಿಂದ ಆನಂದ ಬಾಷ್ಪವು ಉಕ್ಕಿ ಹರಿಯಿತು. ಭಕ್ತಿಯಿಂದ ನಮಸ್ಕರಿಸಿದೆನು ಅಂತ ಇಲ್ಲಿ ಮಿಲಾರೇಪಾರ್ ಅವರು ಆ ಎಲ್ಲ ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲದಕ್ಕೂನು ಅವ್ರಿಗವರು ಕನ್ಕ್ಲೂಷನ್ ಅನ್ನ ಕೊಟ್ಬಿಟ್ರು. ಇದು ಮಾಸ್ಟರ್ಸ್. ಆಮೇಲೆ ಇದಾದ್ಮೇಲೆ ಮತ್ತೆ ಮುಂದುವರೆದು ಹೆಂಗಿದೆ ವಿಚಾರ ಅಂತಂದ್ರೆ, ಅಲ್ಲಿ ಮಾರ್ಪಾರ್ ಅವರ ಆ ಒಂದು ಕಾಠಿಣ್ಯತೆಯನ್ನ, ಅವರ ಕ್ರೂರತ್ವವನ್ನ, ನಿಷ್ಕರುಣೆಯ ನಡವಳಿಕೆಯನ್ನ ಇದನ್ನೆಲ್ಲ ನೋಡಿರ್ತಾರಲ್ಲ ಎಲ್ಲಾ ಶಿಷ್ಯರು, ಗೋಂಗ್ಡನ್ ರವರು ಮತ್ತೆ ತಾಯಿ ಮೇಮಾ ಎಲ್ಲ ನೋಡಿರ್ತಾರಲ್ವಾ. ಅವರೆಲ್ಲರೂ ಕೂಡ ಯಾಕೆ ಹೀಗ್ ಮಾಡ್ತಾ ಇದ್ದಾರೆ, ಇದು ತಪ್ಪಲ್ವಾ ಅಂತ ಈ ರೀತಿಯಾಗಿ ಯಾರ್ಯಾರೆಲ್ಲ ಅವರ ಸ್ವಭಾವ ಅರ್ಥ ಮಾಡ್ಕೊಳಕ್ಕಾಗ್ದೆ ತುಂಬಾ ತೊಳಲಾಡ್ತಾ ಇರ್ತಾರೆ, ಅವ್ರಿಗೆಲ್ಲಾರ್ಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಅವರೆಲ್ಲರೂ ಕೂಡ ಮೂಕ ವಿಸ್ಮಿತರಾಗ್ತಾರೆ. ಅಬ್ಬಾ, ಅವರ ನಡವಳಿಕೆ ಹಿಂದೆ ಇಷ್ಟೆಲ್ಲ ಇದ್ಯಾ, ಇಂಥ ಪ್ರೇಮ ಮೂರ್ತಿಗಳು, ಕರುಣೆಯ ಸ್ವರೂಪರು, ಪರಮ ದಿವ್ಯ ಸಾಕಾರ, ಪರಮ ಸತ್ಯದ ಪರಮ ಗುರುತತ್ವದ ಸಾಕಾರ ರೂಪ ಇವರು. ಇವರಲ್ಲಿ ಹುಡುಕಿದ್ರು ಕೂಡ ನೆಗೆಟಿವಿಟಿ ಅನ್ನೋದು ಇಲ್ಲ ಅಂತ ಅವರು ಈ ಒಂದು ಕೋಪ, ದ್ವೇಷ, ಆಕ್ರೋಶ, ಉಕ್ರೋಶ, ನಿಷ್ಕರುಣೆ ಇದನ್ನೆಲ್ಲ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ, ಅಭಿನಯ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಲ್ಲಿ ಇನ್ನು ಅದೆಷ್ಟು ಅವರನ್ನ ಅವರು ನಿಯಂತ್ರಣ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿ ಅವರೆಲ್ಲರೂ ಕೂಡ ತುಂಬಾ ತುಂಬಾ ಆಶ್ಚರ್ಯ ಪಡ್ತಾರೆ. ಮತ್ತೆ ಮಾರ್ಪಾರ್ ಅವರನ್ನ ಅಪರ ಬುದ್ಧರಾಗಿ ಅವರು ನೋಡ್ತಾರೆ. ಮತ್ತಷ್ಟು ಅವರ ಬಗ್ಗೆ ಶ್ರದ್ಧೆ, ಭಕ್ತಿ, ಗೌರವ, ಅದ್ಭುತವಾಗಿರ್ತಕ್ಕಂಥ ಆರಾಧನಾ ಭಾವನೆ ಮತ್ತಷ್ಟು ಹೆಚ್ಚಾಗತ್ತೆ ಮಾಸ್ಟರ್ಸ್ ಅವರೆಲ್ಲರಿಗೂ ಕೂಡ. ಈ ರೀತಿಯಾಗಿ ಅವರೆಲ್ಲರ ಒಂದು ಸ್ಥಿತಿ ಉಂಟಾಗತ್ತೆ. ಆ ದಿನ ರಾತ್ರಿ ಆ ಒಂದು ವಿಧಿವಿಧಾನಗಳು ಇನ್ನ ಏನ್ ನಡಿಬೇಕಾಗಿರುತ್ತೆ, ದೀಕ್ಷೆ ಕೊಡುವಂಥದ್ದು. ಅಂದ್ರೆ ನೋಡಿ, ಅಲ್ಲಿ ಯಾತಕ್ಕೋಸ್ಕರ ಅವರೆಲ್ಲರೂ ಅಲ್ಲಿ ಬಂದ್ ಸೇರಿರೋದು, ಮಾರ್ಪಾರ್ ಅವರ ಒಂದು ಗೃಹ ಪ್ರವೇಶದ ಒಂದು ಪ್ರಯುಕ್ತ ಎಲ್ಲರೂ ಬಂದ್ ಸೇರಿದ್ರು. ಆ ಒಂದು ನೆಪದಲ್ಲಿ ಈ ಕೆಲಸವನ್ನ ಮಾಡೋದಿಕ್ಕೆ ಇಷ್ಟೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇರುವಂತದ್ದು. ವಾರೆವ್ವಾ, ಏನು ಜಗನ್ನಾಟಕ ಸೂತ್ರಧಾರಿಗಳಾಗಿರ್ತಾರೆ ಅಲ್ವಾ ಆ ಪರಮ ಗುರುಗಳು.
ಒಂದು ಕೆಲಸವನ್ನ ಮಾಡ್ಬೇಕು ಅಂತಂದಾಗ, ಆ ಕೆಲಸವನ್ನ ನಿಭಾಯಿಸ್ಬೇಕು ಅಂತಂದಾಗ ಅದರ ಹಿಂದೆ ಏನೆಲ್ಲ ಸ್ಕೆಚ್ ಹಾಕ್ತಾರೆ, ಏನೆಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾರೆ, ಅದು ಯಾವ ರೀತಿಯಾಗಿ ನಡೆಯೋ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುವಂತದ್ದು ಮಾಸ್ಟರ್ಸ್. ಹಾಗಾಗಿ ಎವ್ರಿಥಿಂಗ್ ಈಸ್ ಅಸ್ ಪರ್ ಎ ಬ್ಲೂ ಪ್ರಿಂಟ್ ಅಷ್ಟೇ. ನಾನ್ ಮಾಡ್ತಾ ಇದ್ದೀನಿ, ನನ್ನಿಂದ ನಡೀತಾ ಇದೆ ಅಂತ ನಾವೇನಾದ್ರೂ ಅಂದ್ಕೊಂಡ್ರೆ ನಮ್ಮಂತ ಮೂರ್ಖರಿಲ್ಲ ಅಂತ ಅರ್ಥ ಅಷ್ಟೇ ಮಾಸ್ಟರ್ಸ್. ಎಸ್, ಈ ರೀತಿಯಾಗಿ ಎಲ್ಲ ವಿಚಾರಗಳು ಆದ್ಮೇಲೆ ಆವತ್ತಿನ ದಿನ ರಾತ್ರಿನೇ ಪೂಜೆಯಲ್ಲಿ ನೈವೇದ್ಯವನ್ನ ಮತ್ತೆ ಅರ್ಪಣೆಗಳನ್ನ ಸಮರ್ಪಣೆ ಮಾಡಿ ಮಿಲಾರೇಪಾರವರ ಕೂದಲನ್ನ ಪವಿತ್ರವಾದ ಮಂತ್ರ ಘೋಷಗಳ ಮಧ್ಯದಲ್ಲಿ ತೊಲಗಿಸ್ತಾರೆ. ಈ ವಿಚಾರಗಳನ್ನ ನಾನು ಒಂದೊಂದು ವಾಕ್ಯದ ಪ್ರಕಾರನೇ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಇಷ್ಟೂ ದಿನ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನೇ ನೋಡಿದ್ವಲ್ಲ, ಇಲ್ಲಿಂದ ಮುಂದಕ್ಕೆ ಅವ್ರಿಗೆ ಸಿಗುವಂತ ಪ್ರೋಗ್ರೆಸ್ ಅನ್ನ ತಿಳ್ಕೊಂಡು ನಾವು ಆನಂದ ಪಡ್ತೀವಿ. ಹಾಗಾಗಿ ಇದನ್ನ ಅದೇ ರೀತಿಯಾಗೆ ಹೇಳ್ತಾ ಇದ್ದೇನೆ, ಬಿಡಿಸಿ ಬಿಡಿಸಿ ಹೇಳ್ತಾ ಇರುವಂತದ್ದು. ನನ್ನಿಂದ ಭಿಕ್ಷುಕ ವಸ್ತ್ರಗಳನ್ನು ಧರಿಸಲ್ಪಟ್ಟವು. ಲಾಮಾ ಮಾರ್ಪಾರ್ ಅವರು ತಮ್ಮ ಗುರುಗಳಾದ ನರೋಪಾರ್ ಅವರು ಪ್ರಾರಂಭದಲ್ಲಿಯೇ ನನಗೆ ಇದರ ಬಗ್ಗೆ ನೀಡಿದ್ದ ಸ್ವಪ್ನ ಸಂದೇಶ ಏನು ಅನ್ನೋದನ್ನ ಅವರು ವಿವರಿಸ್ತಾರೆ ಮಾಸ್ಟರ್ಸ್. ಆಮೇಲೆ ಆ ಒಂದು ಸ್ವಪ್ನ ಸಂದೇಶವನ್ನ ವಿವರಿಸಿ ಇನ್ನು ಮುಂದೆ ಬುದ್ಧ ಬೋಧಿಸತ್ವರು ಬೋಧಿಸಿರುವ ಭಿಕ್ಷುಕ ಧರ್ಮಗಳನ್ನು ನಿಯಮಗಳನ್ನು ನಿಷ್ಠೆಯಿಂದ ಪಾಲನೆ ಮಾಡ್ತಾ ಸಾಧನೆ ಮಾಡು ಅಂತಂದ್ಬಿಟ್ಟು ಮಿಲಾರೇಪರ್ ಅವ್ರಿಗೆ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಏನ್ ಸ್ವಪ್ನ ಸಂದೇಶ ಬಂದಿತ್ತು ಮತ್ತೆ ಅವರ ಪತ್ನಿಗೆ ಏನ್ ಸ್ವಪ್ನ ಸಂದೇಶ ಬಂದಿತ್ತು ಅದೆಲ್ಲವನ್ನು ವಿವರಿಸಿ, ಇನ್ನು ಮುಂದೆ ನೀನು ಇದಪ್ಪ ನೀನ್ ಇದಾಗಿದೀಯಾ, ಇನ್ನು ಮುಂದೆ ಇದಕ್ಕೋಸ್ಕರ ನೀನು ಇದು ಸಾಧನೆ ಮಾಡ್ಬೇಕು ಅನ್ನುವಂಥದ್ದನ್ನ ಅವರು ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ದೀಕ್ಷೆ ಕೊಡುವಂತ ಒಂದು ಕೈಂಕರ್ಯ ನಡೆಯುತ್ತೆ. ಅದು ಹೇಗಿದೆ ಅನ್ನೋದು ತುಂಬಾ ಸ್ವಾರಸ್ಯಕರವಾಗಿರುವಂತದ್ದು. ಹಾಗಾಗಿ ಅದನ್ನ ಹಾಗೆ ಓದ್ತೀನಿ ಮಾಸ್ಟರ್ಸ್, ಗಮನಿಸ್ಕೊಳ್ರಿ. ಲಾಮಾ ಮಾರ್ಪಾರ್ ಅವರು ತಲೆಬುರುಡೆ ಪಾತ್ರೆಯಲ್ಲಿ ನೈವೇದ್ಯ ಪಾನೀಯವನ್ನು ಹಾಕಿ ಸದ್ಗುರುಗಳಿಗೆ ದೇವತೆಗಳಿಗೆ ಪೂಜೆ ಮಾಡಿ ಅರ್ಪಣೆ ಮಾಡಿದ್ರು. ನೋಡಿ, ತಲೆಬುರುಡೆ ಪಾತ್ರೆ ಅಂದಿದ್ದಾರೆ, ಇದು ನಮ್ಗೆ ವಿಶೇಷ ಅಲ್ವಾ? ನಮ್ಮ ಇದ್ರಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರೋದು ಸಾತ್ವಿಕ ಮಾರ್ಗದಲ್ಲಿ ಒಂದು ಪಾತ್ರೆಗಳಲ್ಲಿ ನಾವು ಒಂದು ಪವಿತ್ರವಾಗಿರ್ತಕ್ಕಂಥ ಜಲವನ್ನ ನಾವು ಇಟ್ಟು ಪೂಜೆ ಮಾಡ್ತೀವಿ ಅನ್ನೋದು. ಆದ್ರೆ ಇಲ್ಲಿ ತಲೆಬುರುಡೆ ಪಾತ್ರೆಯಲ್ಲಿ ಒಂದು ಪಾನೀಯವನ್ನ ಹಾಕಿದ್ದಾರೆ ಅನ್ನುವಂಥದ್ದು ಹೊಸ ವಿಷಯ ಅಲ್ವಾ? ಹಾಗಾಗಿ ನಾನು ಇದನ್ನ ಹಾಗೆ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ದೇವತೆಗಳಿಗೆ ಆ ಒಂದು ತಲೆಬುರುಡೆ ಪಾತ್ರೆಯಲ್ಲಿ ಪಾನೀಯವನ್ನ ಹಾಕಿ ಸಮರ್ಪಣೆ ಮಾಡಿದ್ರು. ಆ ಒಂದು ಸಮಯದಲ್ಲಿ ತಲೆಬುರುಡೆಯ ಸುತ್ತಲೂ ಕಾಮನ ಬಿಲ್ಲಿನಂತಹ ಕಾಂತಿ ವಲಯವನ್ನು ಎಲ್ಲರೂ ನೋಡಿದರು. ಲಾಮಾರವರು ತಲೆಬುರುಡೆಯಿಂದ ಪವಿತ್ರ ಪಾನೀಯವನ್ನು ಸ್ವಲ್ಪ ಸೇವಿಸಿದರು. ಉಳಿದಿರುವುದನ್ನು ನನಗೆ ನೀಡಿದರೆ ನಾನೇ ಎಲ್ಲವನ್ನೂ ಕುಡಿದು ಬಿಟ್ಟೆನು. ಗುರುಗಳು, ಇದು ತುಂಬಾ ಒಳ್ಳೆಯ ಶುಭ ಸಂಕೇತ. ನಮ್ಮ ಶಾಖೆಯ ಸಂಪ್ರದಾಯವನ್ನು ಅನುಸರಿಸಿ ನಾಳೆ ನಾನು ಪೂರ್ಣ ದೀಕ್ಷೆಯನ್ನು ಕೊಡುತ್ತೇನೆ. ಅದರಿಂದಾಗಿ ನಿನ್ನಲ್ಲಿನ ದಿವ್ಯತ್ವವು ಬೆಳಕನ್ನು ಕಾಣುತ್ತದೆ ಎಂದರು. ಮರುದಿನ ಲಾಮಾರವರು 62 ದೇವತಾ ಮೂರ್ತಿಗಳನ್ನು ಪ್ರತಿಷ್ಠಿಸಿ ಶಂವರ ಮಂಡಲ ಯಂತ್ರವನ್ನು ತಂತ್ರ ಸಂಪ್ರದಾಯದ ಪ್ರಕಾರ ನಿರ್ಮಿಸಿ ಅದರ ವಿಚಾರಗಳನ್ನೆಲ್ಲ ನನಗೆ ಪೂರ್ತಿಯಾಗಿ ಒಂದೊಂದನ್ನೇ ವಿವರಿಸಿದರು. ಅದರ ಮಧ್ಯದಲ್ಲಿ ಆಸನದ ಮೇಲೆ ನನ್ನನ್ನು ಕೂರಿಸಿ ಎಲ್ಲರೂ ಮಂತ್ರಘೋಷಗಳನ್ನು ಹೇಳುತ್ತಿದ್ದಾಗ ದೀಕ್ಷಾ ಕಾರ್ಯಕ್ರಮವನ್ನು ಪೂರ್ತಿ ಮಾಡಿ ಪಾಕ್ ಜಡಪೋ ದೋರ್ಜೆ ಶ್ರೀ ವಿಕಾಸಿತ ವಜ್ರ ಅನ್ನುವಂತ ಹೊಸ ನಾಮಕರಣವನ್ನ ಮಾಡಿದ್ರು. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಸನ್ಯಾಸ ದೀಕ್ಷೆಯನ್ನ ಕೊಟ್ಬಿಟ್ರು ಮಿಲಾರೇಪಾರ್ ಅವ್ರಿಗೆ. ಆ ರೀತಿಯಾಗಿ ದೀಕ್ಷೆಯನ್ನ ಕೊಟ್ಟು ಹೊಸ ನಾಮಕರಣವನ್ನು ಕೂಡ ಅವರು ಮಾಡಿದ್ರು. ಇದು ಸನ್ಯಾಸ ದೀಕ್ಷೆ ಅನ್ಬೇಕು ಅಥವಾ ಜಸ್ಟ್ ದೀಕ್ಷೆ ಅಂತ ಅನ್ಬೇಕು, ಇದು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು? ಮೋಸ್ಟ್ಲಿ ಇದು ಸನ್ಯಾಸ ದೀಕ್ಷೆ ಆಗಿರೋದಿಲ್ಲ ಅನ್ಸುತ್ತೆ ಮಾಸ್ಟರ್ಸ್. ಅವ್ರು ಬೇಕು ಅಂದ್ರೆ ಗೃಹಸ್ಥರು ಆಗ್ಬೋದು ಅಥವಾ ಅದೇ ರೀತಿಯಾಗಿ ವೈರಾಗ್ಯದಲ್ಲಿ ಕೂಡ ಮುಂದುವರಿಬಹುದು ಅನ್ನುವಂಥದ್ದು ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಯಾಕೆಂದ್ರೆ ಇದೇ ಸಂಪ್ರದಾಯದಲ್ಲೇ ಅಲ್ವಾ ಮಾರ್ಪಾರ್ ಅವರು ಕೂಡ ಬಂದಿರೋದು. ಅದೇ ಸಂಪ್ರದಾಯ ಇದ್ಕೊಂಡು ಅವರು ಗೃಹಸ್ಥ ಧರ್ಮದಲ್ಲಿದ್ದಾರೆ, ಪತ್ನಿ ಪುತ್ರರನ್ನ ಪಡ್ಕೊಂಡಿದ್ದಾರೆ, ಪ್ರಾಪಂಚಿಕವಾಗಿರ್ತಕ್ಕಂಥ ಒಂದು ಮನೆ ಮಠ ಒಂದು ಆಶ್ರಮ ಅನ್ನುವಂಥದ್ದನ್ನು ಕೂಡ ಅವರು ಹೊಂದಿದ್ದಾರೆ. ಇದನ್ನ ಗಮನಿಸ್ಕೊಂಡಾಗ ಅದು ಸನ್ಯಾಸ ದೀಕ್ಷೆ ಅಲ್ಲ ಅಂತ. ಇಲ್ಲಿ ಭಿಕ್ಷುಕ ವಸ್ತ್ರಗಳನ್ನ ಧರಿಸಿದ್ರು ಅಂತಂದಾಗ ಬೌದ್ಧ ಭಿಕ್ಷುಕ ಅಂತಂದಾಗ ಅವರು ಸನ್ಯಾಸಿನೇ ಆಗ್ಬೇಕಾಗಿಲ್ಲ, ಅಥವಾ ಅವರು ಸಾಧನೆ ಮಾರ್ಗದಲ್ಲಿ ಇರೋರು ಅಂತ ಕೂಡ ನಾವು ಭಾವಿಸ್ಬೋದಾಗಿದೆ.
ಸೊ ಇಲ್ಲಿ ನಾವು ಇದನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಇರುವಂತದ್ದು ಮಾಸ್ಟರ್ಸ್. ಈ ಸಂದರ್ಭದಲ್ಲೇನೆ ಗುರುಗಳು 7 ರೀತಿಯಾಗಿರ್ತಕ್ಕಂಥ ಗುರುಗಳು ಇದ್ದಾರೆ ಅನ್ನುವಂತ ಹೆಚ್ಚಿನ ಮಾಹಿತಿ ನಮ್ಗಿಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಆ 7 ರೀತಿಯಾಗಿರ್ತಕ್ಕಂಥ ಗುರುಗಳು ನಮ್ಮ ಭಾರತ ದೇಶದ ಶಾಸ್ತ್ರ ಗ್ರಂಥಗಳು ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಒಂದನೇದು ಸೂಚಕ ಗುರು. ಸೂಚಕ ಗುರು ಎಂತವರಾಗಿರ್ತಾರೆ? ಜಸ್ಟ್ ವಿದ್ಯೆಯನ್ನ ಕಲಿಸ್ತಾರೆ. ಉದಾಹರಣೆಗೆ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡ್ತೀವಲ್ವಾ, ಅಂತವರೆಲ್ಲರೂ ಕೂಡ ಸೂಚಕ ಗುರುಗಳು, ವಿದ್ಯೆಯನ್ನ ಕಲಿಸುವಂತವ್ರು ಅಷ್ಟೇ. ವಾಚಕ ಗುರು, ಕುಲ, ಆಶ್ರಮ, ಧರ್ಮ ಇವುಗಳನ್ನ ಬೋಧನೆ ಮಾಡುವಂತವ್ರು ವಾಚಕ ಗುರು. ಅಂದ್ರೆ ಇಲ್ಲಿ ಈ ಇದನ್ನ ವಾಚಕ ಗುರು ಅನ್ನೋದನ್ನ ನಾವು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ, ವಾಚಕ ಗುರುಗಳಿಗೆ ಸತ್ಯ ಗೊತ್ತಿದ್ರು ಕೂಡ ಜಸ್ಟ್ ಮಾತಾಡ್ತಾ ಇರ್ತಾರೆ ಅಷ್ಟೇ. ಅವರು ಆ ಒಂದು ಸತ್ಯದ ಸ್ಥಿತಿಯಲ್ಲಿ ಇರೋದಿಲ್ಲ, ಅದನ್ನ ಅಳವಡಿಸ್ಕೊಂಡಿರೋದಿಲ್ಲ. ಹಂಗಾಗಿನೇ ಕುಲದ ಬಗ್ಗೆ, ಜಾತಿ ಬಗ್ಗೆ, ಆಶ್ರಮಗಳ ಬಗ್ಗೆ, ಇದು ನಮ್ ಧರ್ಮ ನಿಮ್ ಧರ್ಮ ಅನ್ನುವಂಥದ್ರ ಬಗ್ಗೆ ಮಾತಾಡುವಂಥದ್ದು ಅಲ್ಲಿ ನಡೀತಾ ಇರುತ್ತೆ ಅನ್ನುವಂಥದ್ದು. ಒಂದನೇದು ಸೂಚಕ ಗುರು ಆಯ್ತು, ಎರಡನೇದು ವಾಚಕ ಗುರು ಆಯ್ತು, ಮೂರನೇದು ಬೋಧಕ ಗುರು. ಬೋಧಕ ಗುರುಗಳು ಏನ್ ಮಾಡ್ತಾರೆ? ಮಂತ್ರಗಳನ್ನ ಉಪದೇಶ ಮಾಡ್ತಾ ಇರ್ತಾರೆ. ಇದು ನಾವು ಗಮನಿಸಿರ್ತೀವಿ. ಮಂತ್ರೋಪದೇಶ, ಮಂತ್ರ ದೀಕ್ಷೆ ನೀಡುವಂಥದ್ದು, ಇದನ್ನ ನಾವು ಗಮನಿಸಿರ್ತೀವಿ. ನೆಕ್ಸ್ಟ್ 4ನೇದು ನಿಷಿದ್ಧ ಗುರು. ನೋಡ್ರಿ, ವಾಮಾಚಾರಗಳು ಅಂತ ಹೇಳ್ತೀವಲ್ಲ, ವಾಮಾಚಾರಗಳನ್ನ ಕಲ್ಸ್ಕೊಡುವಂತವ್ರನ್ನ ನಿಷಿದ್ಧ ಗುರು ಅಂತ ಹೇಳ್ತಾರೆ. ವಶೀಕರಣ ವಿದ್ಯೆ, ವಾಮಾಚಾರ ಇದನ್ನೆಲ್ಲ ಹೇಳ್ಕೊಡುವಂತವ್ರು ನಿಷಿದ್ಧ ಗುರುಗಳು. ಮತ್ತೆ ವಿಹಿತ ಗುರು, ಭೋಗಗಳ ಮೇಲೆ ವಿದ್ಯೆಯನ್ನ ಕಲಿಸುವಂಥದ್ದು. ಅಬ್ಬಾ, ಇದನ್ನೆಲ್ಲ ಹೆಂಗ್ ಅರ್ಥ ಮಾಡ್ಕೋಬೇಕು ಗುರುಗಳ ವಿಧಾನಗಳಲ್ಲಿ? ಭೋಗಗಳ ಮೇಲೆ ನೋಡಿ ಮಾಸ್ಟರ್ಸ್ ಹೇಗಿದೆ. ಸೊ ನೆಕ್ಸ್ಟ್ ಇನ್ನ ಮುಂದಿಂದು 6ನೇದು ಕಾರಣ ಗುರು, ಬ್ರಹ್ಮತತ್ವವನ್ನ ಉಪದೇಶಿಸುವವರು. ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಸು ಬ್ರಹ್ಮತತ್ವಗಳನ್ನ ನಾವು ಬೋಧನೆ ಮಾಡ್ತಾ ಇರ್ತೀವಿ. ನಾವಿನ್ನೂ ಸಂಪೂರ್ಣವಾಗಿ ಅನುಭವ ಪೂರ್ವಕವಾಗಿ ಅರ್ಥ ಆಗಿದ್ರು ಆಗದೆ ಇದ್ರು ಕೂಡ ನಾವು ಅವುಗಳನ್ನ ಬೋಧನೆ ಮಾಡ್ತಾ ಇರ್ತೀವಿ. ಅರ್ಥ ಆಗದೆ ನಾವು ಅದನ್ನ ಸುಮ್ಮನೆ ಬೋಧನೆ ಮಾಡಿದ್ರೆ ಒಂದಷ್ಟು ಅರ್ಥ ಆಗಿ ಬೋಧನೆ ಮಾಡಿದ್ರು ಕೂಡ ನಾವು ಅದು ಕಾರಣ ಗುರು ಆಗಿರ್ತೀವಿ. 7ನೇದು ಪರಮಗುರು. ಅಂತ ಪರಮಗುರುವಿನ ಸ್ಥಿತಿಯಲ್ಲಿ ಇರುವಂತವ್ರು ಯಾವ ರೀತಿಯಾಗಿರ್ತಾರೆ ಅಂದ್ರೆ, ಪರಮಾತ್ಮನ ಅನುಭವವನ್ನ ಪ್ರತ್ಯಕ್ಷವಾಗಿ ಉಂಟು ಮಾಡುವಂತ ರೇಂಜ್ ಅಲ್ಲಿ ಇರ್ತಾರೆ. ನಾವು ಆ ಒಂದು ಬ್ರಹ್ಮ ತತ್ವವನ್ನ ಅರ್ಥ ಮಾಡ್ಕೊಂಡು ಇದ್ದಾಗ ನಾವು ಕಾರಣ ಗುರುವಾಗಿ ಇರ್ತೀವಿ. ಆ ಒಂದು ವಿಚಾರಗಳನ್ನ ಹೇಳ್ತಾ ಇದ್ದಾಗ ಅದು ನಾವರ್ಥ ಮಾಡ್ಕೊಂಡಿರೋದಷ್ಟೇ ಅಲ್ಲ, ನಾವು ಅನುಭವ ತಂದ್ಕೊಂಡಿರೋದಷ್ಟೇ ಅಲ್ಲ, ಬೇರೆಯವ್ರಿಗೂ ಆ ಪರಮಾತ್ಮನ ಅನುಭವವನ್ನ ಪ್ರತ್ಯಕ್ಷವಾಗಿ ಉಂಟು ಮಾಡುವಂತ ಒಂದು ಸ್ಥಿತಿಯಲ್ಲಿ ಇದ್ದಾಗ ನಾವು ಪರಮ ಗುರುಗಳಾಗ್ತೀವಿ. ನಾವಿನ್ನು ಪರಮ ಗುರುಗಳಾಗಿ ಬೆಳಿಬೇಕಾಗಿರುವಂತದ್ದು ಅನ್ನುವಂಥದ್ದು ಇಲ್ಲಿ ಬಹಳ ತುಂಬಾ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುವಂಥದ್ದು ಮಾಸ್ಟರ್ಸ್. ಸೊ ಈ ವಿಚಾರಗಳಿಗೆ ಇಲ್ಲಿ ವಿರಾಮವನ್ನ ಕೊಡೋಣ. ಮುಂದಿನ ವಿಚಾರಗಳನ್ನ ಮುಂದಿನ ಅವಕಾಶದಲ್ಲಿ ನಾವು ಗಮನಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ಈ ಮಹಾವತಾರ್ ಫೌಂಡೇಶನ್ ವೇದಿಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾಗಿ ನಾವು ನಾನು ಈ ಒಂದು ವೇದಿಕೆಗೆ ಮತ್ತೆ ರಂಗನಾಥ್ ಸರ್ ಅವ್ರಿಗೆ ಮತ್ತೆ ಎಲ್ಲ ಕೆಲಸ ಮಾಡ್ತಾ ಇರುವಂತವ್ರಿಗೆ, ಜ್ಞಾನವನ್ನ ಕೇಳಿಸ್ಕೊಂಡಿರೋ ಎಲ್ಲರಿಗೂ ಕೂಡ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಮ್ಗೆ ಅರ್ಥ ಆಯ್ತು, ಮಾರ್ಪ ಅವರು ಮಿಲೆರಪ್ಪ ಕೊಟ್ಟಿರುವಂತ ತೊಂದರೆಗಳು ಮತ್ತೆ ಕಷ್ಟಗಳೆಲ್ಲ ಅವರ ಕರ್ಮಗಳನ್ನ ತೊಲಗಿಸೋದು ಅಂತ ಅರ್ಥ ಆಯ್ತು. ಇದೇ ಒಂದು ಗೂಢ ಅರ್ಥ, ಇಲ್ಲಾಂದ್ರೆ ಒಂದು ಗುಪ್ತ ಜ್ಞಾನ, ಸೀಕ್ರೆಟ್ ಅಂತ ಹೇಳ್ಕೋಬಹುದು. ಈ ರೀತಿಯಲ್ಲೇ ನಮ್ಮ ಗುರುಗಳು ಪತ್ರಿಜಿ ಅವ್ರನ್ನು ತುಂಬಾ ಜನಗೆ ಹೊಡಿತಾ ಇದ್ರು. ಒಂದೊಂದ್ಸರಿ ಅರ್ಥನೇ ಅರ್ಥ ಆಗ್ತಾ ಇಲ್ಲ ಅವಾಗ. ಅಂದ್ರೆ ಅವ್ರು ಹೊಡಿಯೋ ವಿಧಾನ ನೋಡಿದ್ರೆ ಸಡನ್ ಆಗಿ ಹೊಡಿತಾ ಇದ್ರು, ಇಲ್ಲಾಂದ್ರೆ ಒಂಥರ ಕೆಟ್ಟ ಭಾಷೆ ಯೂಸ್ ಮಾಡಿ ಬೈತಾ ಇದ್ರು. ಅವಾಗ ಅರ್ಥ ಆಗಲ್ಲ. ಮತ್ತೆ ಅವರು ವಾಪಸ್ ಹೋದ್ಮೇಲೆ, ಮನೆಗೆ ಹೋದ್ಮೇಲೆ ಎಲ್ಲೋ ಒಂದ್ ಕಡೆ ಅದು ಮತ್ತೆ ಅರ್ಥ ಆಗ್ತಾ ಬರ್ತದೆ. ಅಂದ್ರೆ ಯಾಕೆ ಆತರ ಮಾಡಿದ್ರು ಅಂತ ಆಮೇಲೆ ಅರ್ಥ ಆಗ್ತಾ ಇತ್ತು. ಇದೆಲ್ಲ ನಾವು ಅನುಭವಿಸಿದ್ವಿ ಸರ್ ಹತ್ರ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಇಂಥ ಅದ್ಭುತವಾದ ಈ ಈ ಮಿಲೇರಪ್ಪ ಜೀವನ ಚರಿತ್ರ ನೋಡಿದ್ರೆ ನಮಗೂ ಇದೆಲ್ಲಾನು ತಿಳ್ಕೊಂಡ್ ಬರ್ತೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಇದೇ ರೀತಿಯಲ್ಲಿ ಯಾವುದೇ ಕಷ್ಟ ಅಂತ ಅನ್ಕೋಬಾರ್ದು. ನಾವು ಏನೇ ಸಾಧನೆ ಮಾಡ್ತಾ ಇದ್ರು ಸಾಧನದಲ್ಲಿ ತೊಡಗಿಸ್ಕೋಬೇಕು, ಇನ್ನು ನಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಂತ. ಸೊ ಆತ್ಮ ಸಾಕ್ಷಾತ್ಕಾರ ಕಡೆ ನಮ್ಮ ಪ್ರಯಾಣ ಅಂತೂ ಬಿಡಬಾರ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಮಿಲಾರೆಪ್ಪ ಅವರ ಜೀವನ ಚರಿತ್ರೆ ಕೇಳ್ತಾ ಇದ್ದ ಹಾಗೆ ನಮ್ಮ ಚರಿತ್ರೆಗಳಲ್ಲೂ ಕೂಡ ಇದೆಲ್ಲ ಬರ್ತಾ ಇದೆ ಅನ್ನೋದು ಕೂಡ ನಮ್ಗೆ ಮನನ ಆಗ್ತಾ ಇರುತ್ತೆ.
ಈ ಮಿಲಾರಿಪ ಅವರ ಜೀವನ ಚರಿತ್ರೆ ನೀವಲ್ದೆ ಮತ್ತಾರು ಹೇಳಿದ್ರು ನಮಗಿಷ್ಟು ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಒಂದು ಮಿಲಾರೆಪ್ಪ ಪುಸ್ತಕವನ್ನ ತರ್ಜಮೆ ಮಾಡಿರೋದು ನೀವಾಗಿರೋದ್ರಿಂದ ನಿಮ್ ಕೈಲೇ ಸರಳವಾಗಿ ನಮ್ಗೆಲ್ರಿಗೂ ಅರ್ಥ ಮಾಡ್ಸಕ್ಕೆ ಸಾಧ್ಯ ಆಯ್ತು ಅಂತ ನಾನಂತೂ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಮಾಸ್ಟರ್ಸ್ ಯಾರಾದ್ರೂ ಇಬ್ರು ಮಾಸ್ಟರ್ ಇವತ್ತು ಹ್ಯಾಂಡ್ ರೈಸ್ ಮಾಡಿ. ಮೊದಲನೇದಾಗಿ ಮಲ್ಲಪ್ಪ ನಾಯ್ಕ ಸರ್, ಎಸ್ ಸರ್ ಮಾತಾಡಿ. ನಮಸ್ತೆ ಮೇಡಮ್, ನಮಸ್ತೆ ಗುರುಜಿ, ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ. ವಿಶೇಷವಾಗಿ ಇಂಥ ಒಂದು ಅದ್ಭುತವಾದ ಒಂದು ಗ್ರಂಥವನ್ನ ತಾವೇ ತರ್ಜುಮೆ ಮಾಡಿ ತಾವೇ ಇದನ್ನ ವಿವರಣೆ ನೀಡ್ತಾ ಇರೋದು ಅಶ್ವಿನಿ ಮೇಡಮ್ ಹೇಳ್ದಾಗೆ, ಗುರುಜಿ ಹೇಳ್ದಾಗೆ ನಿಜಕ್ಕೂ ಅದ್ಭುತ. ನಾವು ಕೂಡ ಧನ್ಯರು ಅಂತ ಇದನ್ನ ಕೇಳಲಿಕ್ಕೆ ಅವಕಾಶ ಆಗಿರೋದು. ಇಲ್ಲಿ ನಾನಿವತ್ತು ತಿಳ್ಕೊಂಡಿದ್ದು, ಗುರುಜಿ ಆಗ್ಲೇ ಸಾರಾಂಶ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತಾರೆ, ನಾವಿನ್ನು ಹಂತಕ್ಕೆ ಹೋಗ್ಬೇಕಾಗಿದೆ. ಆದ್ರೆ ನನಗ್ ತಿಳಿದನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ. ಯಾರು ಕೂಡ ಅನ್ಯತೆ ಭಾವಿಸಬಾರ್ದು. ನಮ್ಮ ಜೀವನದಲ್ಲಿ ಏನೇ ಕಷ್ಟ ಕೋಟಲೆಗಳು ಬಂದಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಏನೆಲ್ಲ ಹಿಂಸೆ ಕ್ರೌರ್ಯ ಏನೇ ನಡೀತಾ ಇದ್ರು ಕೂಡ ಅವೆಲ್ಲವನ್ನು ಇದ್ದಂತೆಯೇ ಶಾಂತ ಸ್ವಭಾವದಿಂದ ಸ್ವೀಕರಿಸೋದು ಮತ್ತು ಆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟೀಕೆ ಮಾಡೋದಾಗ್ಲಿ ಯಾವುದನ್ನು ಕೂಡ ಮಾಡದೆ ಇದ್ದಂತೆ ಎಲ್ಲವನ್ನು ಇದ್ದಂತೆಯೇ ಸ್ವೀಕರಿಸ್ತಕ್ಕಂಥ ಗುಣವನ್ನ ಇಟ್ಕೊಂಡು ಬಹಳ ಮಿಲಾರಿಯಪ್ಪರವರು ಏನ್ ಮಾಡಿದ್ರು ಆ ತರ ಸಹನೆ ಮತ್ತು ತಾಳ್ಮೆಯಿಂದ ಸಾಗಿದಲ್ಲಿ ನಮಗೆ ಮೋಕ್ಷ ಸಾಧನೆ ಖಂಡಿತವಾಗ್ಲೂ ಸಾಧ್ಯ ಇದೆ ಅನ್ನೋದನ್ನ ಇವತ್ತು ಮೇಡಮ್ನವ್ರು ಹೇಳಿದ ಒಂದು ವಿವರಣೆಯಿಂದ ನನಗೆ ಅರ್ಥವಾಯಿತು ಅಂತ ಹೇಳ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳು ಅಶ್ವಿನಿ ಮೇಡಮ್ ಹಾಗೂ ಗುರುಜಿ. ಮೇಡಮ್ ನಿಮಗೂ ಕೂಡ ಅನಂತ ಕೋಟಿ ನಮಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ನಮ್ಮ ಗುರುಗಳಿಂದ ಹಿತ ಸಂದೇಶ ಕೇಳೋಣ. ಅದಕ್ಕಿಂತ ಮುಂಚೆ ಇನ್ನೊಬ್ರು ಮಾಸ್ಟರ್ ಇದ್ದಾರೆ, ಸುತೇಜ ಭಟ್ ಮೇಡಮ್. ಎಸ್ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ ಸೂರ್ಯ ನಾಗಂಬಿಕಾ ಮೇಡಮ್, ನಮಸ್ತೆ ಅಶ್ವಿನಿ ಮೇಡಮ್, ಎಲ್ಲರಿಗೂ ನಮಸ್ತೆ. ಇವತ್ತು ಒಂದು ತುಂಬಾ ಖುಷಿಯಾದ, ಇಷ್ಟು ದಿನಗಳು ಅವರು ಗುರುಗಳು ಕೊಡ್ತಿದ್ದ ಸವಾಲುಗಳನ್ನು ಎದುರಿಸ್ತಾ, ಮಾರ್ಪಾರ್ ಅವರು ಕೊಡ್ತಿದ್ದ ಸವಾಲುಗಳನ್ನ ಎಷ್ಟೇ ಕಷ್ಟ ಬಂದ್ರು ಎದುರಿಸಿದ್ರು. ಆದ್ರೆ ಇವತ್ತು ಗೊತ್ತಾಯ್ತು ಆ ಮಾರ್ಪಾರ್ ಅವರು ಕ್ರೂರಿ ಅಂತ ನಾವು ಅನ್ಕೊಂಡಿದ್ದೆ. ಆ ಕ್ರೂರತೆಯಿಂದ ಒಂದು ಕರುಣಾಮಯ ವ್ಯಕ್ತಿ ಇದ್ದಾರೆ ಅನ್ನೋದು ಗೊತ್ತಾಯ್ತು. ತುಂಬಾ ಈಗ ನಾವು ತಿಳ್ಕೊಳ್ಳೋದೇ ಅಂದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಗುರುವಿಗೆ ನಾವು ಸಂಪೂರ್ಣ ಶರಣಾದ್ರೆ ಎಲ್ಲವನ್ನು ಸಾಧಿಸಬಹುದು ಅಂತ ಮೇಡಮ್ ತುಂಬಾ ಅದ್ಭುತವಾಗಿ ಹೇಳಿದ್ರು. ಇಷ್ಟು ಜನ ತುಂಬಾ ಚೆನ್ನಾಗಿ ಹೇಳಿದಿರಿ, ಸರಳವಾಗಿ. ಥ್ಯಾಂಕ್ ಯು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ಧನ್ಯವಾದಗಳು ಮೇಡಮ್, ನಿಮಗೂ ಕೂಡ. ಓಕೆ, ನಿಮಗೆ ತುಂಬಾ ಧನ್ಯವಾದಗಳು ಮೇಡಮ್.